14 ರಾಷ್ಟ್ರೀಯ ಪಕ್ಷಗಳು ಆಕ್ರೋಶ ದಿನಾಚರಣೆ ಮಾಡ್ತಾ ಇದೆ. ಆದ್ರೆ ಜನಜೀವನದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಕಾಣಿಸ್ತಾ ಇಲ್ಲ. ಜನರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ, ನೀವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರಿ. ಹಾಗಿದ್ರೆ ಯಾರಿಗೋಸ್ಕರ ನಿಮ್ಮ ಆಕ್ರೋಶ? ರವಿಚಂದ್ರ, ನಿಮ್ಗೆನೆ. ನೋಡಿ, ಮೊದಲನೇದಾಗಿ ಯಾವುದೇ ರೀತಿ ನಾವು ಈ ಬಂದ್ಗೆ ನಾವು ಬೆಂಬಲ ಸೂಚಿಸ್ತಾ ಇಲ್ಲ ಅನ್ನೋದನ್ನ ನಾವು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ಇದನ್ನ ತಿಳಿಸಿದೀವಿ. ಆದ್ರೆ ಈ ಒಂದು ದ್ವಿಗುಣ ಆರ್ಥಿಕ ನೀತಿನ ಮರೆ ಮಾಡ್ಲಿಕ್ಕೆ ಇದನ್ನ ತಗೊಂಡ್ಬಂದಿದ್ದಾರೆ. ಈ ಒಂದು ಕಪ್ಪು ಹಣ ಹೊರತರುವಂತಹ ಒಂದು ಭ್ರಮೆನ ಹೊರತಂದಿದ್ದಾರೆ. ಇದನ್ನ ನಾವು ವಿರೋಧಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಯಾವುದಾದ್ರೂ ಒಂದು ಪಕ್ಷ ಕಪ್ಪು ಹಣ ಅಥವಾ ಭ್ರಷ್ಟಾಚಾರದ ವಿರುದ್ಧ ಮೇಲ್ ಬಂದಂತಹ ಪಕ್ಷ ಅಂತ ಹೇಳಿದ್ರೆ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆಮ್ ಆದ್ಮಿ ಪಾರ್ಟಿ 2011ರಿಂದ 12ರವರೆಗೂ 13ರವರೆಗೂ ಅಣ್ಣಾ ಹಜಾರೆ ಅವರ ಮೂವ್ಮೆಂಟ್ ಇಂದ ಇದರಿಂದ ಹೊರಗಡೆ ಬಂದಿತ್ತು. ಆ ಸಂದರ್ಭದಲ್ಲಿ ಜನ ಯಾಕೆ ಭ್ರಷ್ಟಾಚಾರ ಮತ್ತೆ ಕಪ್ಪು ಹಣ ಅಂತ ಹೊರಗಡೆ ಬಂದಿದ್ರು ಅಂತ ಹೇಳಿದ್ರೆ, ಇವರು ಮಾಡಿದಂತಹ 2G ಕೋಲ್ಗೇಟ್ ಹಗರಣಗಳು, ಬೇರೆ ಬೇರೆ ಹಗರಣಗಳು ಇವರೇ ಕಲ್ಮಾಡಿ ಇಂತಹ ಎಲ್ಲ ಹಗರಣಗಳನ್ನ ಬಿಜೆಪಿಯವರು ಕೂಡ ಸಮರ್ಥಿಸಿಕೊಂಡು ಇಂತಹ ಎಲ್ಲ ಹಗರಣಗಳು ಮಾಡಿದ್ದಾರೆ. ಈ UPA ಸರ್ಕಾರ ಭ್ರಷ್ಟ ಸರ್ಕಾರ ಅನ್ನೋದನ್ನ ಹಣೆಪಟ್ಟಿ ತೋರಿಸಿ ಇವರು ಅಧಿಕಾರಕ್ಕೆ ಬಂದ್ರು. ಇವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನೀವು ಯಾವುದನ್ನ ನೀವು ಹೇಳಿ ಅಧಿಕಾರಕ್ಕೆ ಬಂದಿದ್ರು, ಆಯ್ತು UPA ಗೌರ್ಮೆಂಟ್ 10 ವರ್ಷ ಅಷ್ಟು ಹಗರಣ ಮಾಡಿದೆ, ಅದಕ್ಕಾಗಿ ನಿಮ್ಮನ್ನು ತಂದ್ವಿ ಅಲ್ಲ, ಜನ ಎಲ್ಲ ನಿಮಗೆ ಇದು ಬೀದಿ ಇಳಿದು ನಿಮಗೆ ತ್ಯಾಗ ಮಾಡ್ಬಿಟ್ರು ಅಂತ ಅರ್ಥ. ಅಂದ್ರೆ ಏನ್ ತ್ಯಾಗ ಮಾಡಿದ್ದಾರೆ? ಇವತ್ತು ತ್ಯಾಗ ಮಾಡ್ತಾ ಇರೋದು ನನ್ನ ದೈನಂದಿನ ಜೀವನನ ನಾನು ತ್ಯಾಗ ಮಾಡ್ತಾ ಇದ್ದೀನಿ, ನಾನು ಇನ್ನೇನು ತ್ಯಾಗ ಮಾಡಿಲ್ಲ. ದೈನಂದಿನ ಜೀವನದಲ್ಲಿ ಯಾವ ಲೈಫ್ ಟೈಮ್ ಅದು ಲೈಫ್ ಟೈಮ್ ಅಲ್ಲದೆ ಇದ್ರು ಕೂಡ ನಾನು ತೆತ್ತಾ ಇರುವಂತಹ ಶ್ರಮ ಎಷ್ಟು ಅದನ್ನ ನಾವು ನೋಡ್ಬೇಕಾಗುತ್ತೆ. ಇವತ್ತು ನೋಡಿ, ಆರ್ಥಿಕ ಪರಿಸ್ಥಿತಿ ಜರ್ಜರಿತಗೊಳ್ತಾ ಇದೆ. ಯಾವುದೇ ರೀತಿ ಆರ್ಥಿಕ ನೀತಿಗಳಿಲ್ಲ ನಿಮ್ಮ ಹತ್ರ. ಇವತ್ತು ನೋಡಿ, ಹಣಗಳು ಅನ್ನೋದೇ ನಿಮ್ಮ ಅಜೆಂಡಾ ಕೂಡ. ಆದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಇದು ಭ್ರಮೆ ಅಂತ ಹೇಗೆ ಹೇಳ್ತಾ ಇದ್ದೀರಿ? ಭ್ರಮೆ ಅಂತ ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಒಂದ್ ಕಡೆ ನೀವು ಏನು ಕಾಲಾಧನಿಗಳಿದ್ರು ಅವ್ರಿಗೆಲ್ರಿಗೂ ಕೂಡ ನೀವು ಹೇಳಿದ್ರಿ 35% ನೀವು ಡಿಕ್ಲೇರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ 35% ನೀವು ಕೊಟ್ಟು ಮಿಕ್ಕಿದ್ದನ್ನ ನೀವು ಇಟ್ಕೊಳ್ಬಹುದು ಅನ್ನೋದನ್ನ ಒಂದು ಡಿಕ್ಲೇರ್ ಮಾಡ್ತೀರಿ. ಅದರಲ್ಲಿ ಬಂದಂತಹ ಹಣ ನಿಮಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ಲಿಲ್ಲ. ಎರಡನೇದು ಏನ್ ಮಾಡ್ತೀರಿ ನೀವು, ಸ್ವಿಸ್ ಬ್ಯಾಂಕ್ ಇಂದ ನಾನು ನನ್ನ ಹತ್ರ ಎಷ್ಟು ಏನು ಹಣ ಇರುವಂತಹ ವ್ಯಕ್ತಿಗಳ ಹೆಸರಿದೆ, ಅವರೆಲ್ಲರನ್ನು ಕೂಡ ನಾನು 100 ದಿನಗಳಲ್ಲಿ ತಗೊಬರ್ತೀನಿ ಅಂತ ಹೇಳಿದ್ರಿ. 3 ವರ್ಷ ಆದ್ರೂ ಕೂಡ ಇನ್ನೂ ಯಾವುದೇ ರೀತಿ ಬಂದಿಲ್ಲ. ನೀವು ಯಾವ ಒಂದು ಕೋಲ್ಗೇಟು ಇದು ಅಂತ ಹಗರಣಗಳು ಹೇಳ್ಕೊಂಡ್ ಬಂದಿದ್ರು, ಕಲ್ ಮಾಡಿ ಅಂತ ಹೇಳ್ಕೊಂಡ್ ಬಂದಿದ್ರು, ಅದೆಲ್ಲ ಹಗರಣಗಳು ಇನ್ನು ಪೇಪರ್ ಅಲ್ಲೇ ಇದೆ. ಅವ್ರನ್ನ ಒಂದು ಅರೆಸ್ಟ್ ಕೂಡ ಅಥವಾ ಒಂದು ಚಾರ್ಜ್ ಶೀಟ್ ಕೂಡ ಯಾವುದೇ ಕೂಡ ಅದ್ರಲ್ಲಿ ಫೈಲ್ ಆಗಿಲ್ಲ. ಅಂತಂದ್ರೆ ನಿಮ್ಮ ಒಂದು ನಡವಳಿಕೆ ಒಂದು ಅನುಮಾನಾಸ್ಪದವಾಗಿ ಕಂಡು ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವೇನ್ ಹೇಳಿದ್ರು ಅದನ್ನ ಮಾಡ್ಲಿಲ್ಲ. ನೀವಿವತ್ತು ಯಾವ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ನೀವು ಪ್ರಮಾಣ ವಚನ ಸ್ವೀಕರಿಸಿದ್ರು ಅಲ್ಲಿ ನೀವು ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವ ಸಂದರ್ಭದಲ್ಲಿ ನಾವು ಜನಲೋಕಲ್ ಬಿಲ್ ನಮ್ಗೆ ಬೇಕು ಅಂತ ಕೇಳ್ತಾ ಇದ್ವು, ಅಲ್ಲಿ ರವಿಶಂಕರ್ ಪ್ರಸಾದ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಲಾಗಳನ್ನ ನೀವು ಬೀದಿ ನಿಂತ್ಕೊಂಡು ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅಂತ. ಆದ್ರೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಅವರು ಏನ್ ಮಾಡ್ತಾರೆ, ಬಾಣಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಿಲ್ಲ. ಖಂಡಿತವಾಗಿ ನೋಡಿ, ಈಗ ನೀವು ಯಾವ ಲಾಗಳನ್ನ ನೀವು ಬೀದಿಲಿ ನಿಂತ್ಕೊಂಡು ಮಾಡಕ್ ಆಗೋದಿಲ್ಲ, ಪಾರ್ಲಿಮೆಂಟ್ ಶ್ರೇಷ್ಠ ಅಂತ ನೀವು ಪಾರ್ಲಿಮೆಂಟ್ಗೆ ನಮ್ಮನ್ನೇ ಹೇಳಿದ್ರು. ಆಮ್ ಆದ್ಮಿ ಪಾರ್ಟಿ ಅದನ್ನ ನಿಂತ್ಕೊಂಡು ನೀವು ಘೋಷಣೆ ಮಾಡಿದ್ರು. ಅಲ್ಲಿ ನೀವು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಆಗದೇನೆ ಜನರಿಗೆ ಭ್ರಮೆ ನಿರ್ಸು ಮಾಡೋ ರೀತಿಯಲ್ಲಿ ನೀವು ದೊಡ್ಡ ಸ್ಟೇಜ್ ನಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇದು ಯಾವ ಒಂದು ಕಡೆ ಹೋಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವ ಅನ್ನೋದು ನಾವು ಹೇಳ್ಬೇಕಾಗುತ್ತೆ. ಮೊದಲನೇ ಮಾತಾಗಿ 8ನೇ ತಾರೀಕಿಗೆ ನರೇಂದ್ರ ಮೋದಿ ಅವರು ಏನು ಅನೌನ್ಸ್ ಮಾಡಿದ್ರು, ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರತಿ ದಿವಸವೂ ಕೆಲವು ಜನರಿಗೆ ಆಕ್ರೋಶ ಇದ್ದೇ ಇದೆ. ಸೊ ಹೀಗಾಗಿ ಆಕ್ರೋಶ ದಿವಸ ಅಂತ ಇವತ್ತು ಅವರು ಅಫಿಷಿಯಲಿ ಅನೌನ್ಸ್ ಮಾಡದೇ ಇರಬಹುದು, ಆದ್ರೆ 8ನೇ ತಾರೀಕಿಂದ ಅವರಿಗೆ ಇದ್ರ ಬಗ್ಗೆ ಆಕ್ರೋಶ ಇದ್ದೇ ಇದೆ. ಯಾರು? ಸಾಮಾನ್ಯ ಜನರಲ್ಲ, ದೇಶದ ಬಹುತೇಕ. ಹೌದು, ಕೆಲವು ಜನರಿಗೆ ಸಮಸ್ಯೆ ಆಗಿದೆ. ನರೇಂದ್ರ ಮೋದಿ ಅವರು ಖುದ್ದು ಮೊದಲನೇ ದಿವಸ ಹೇಳಿದ್ದಾರೆ, ನಿಮ್ಗೆಲ್ಲ ಸ್ಕೀಮ್ ತಂದ್ಬಿಡ್ತಾ ಇದ್ದೀನಿ, ನಿಮ್ಗೆ ನಾಳೆಯಿಂದನೇ ಸರಿ ಹೋಗ್ಬಿಡುತ್ತೆ ಅಂತ. ಅವರು ಎಲ್ಲೂ ಒಪ್ಕೊಳ್ಳಿಲ್ಲ. 50 ದಿವಸಗಳವರೆಗೆ ನಿಮ್ಗೆ ಕಷ್ಟ ಆಗುತ್ತೆ, ನೀವು ನಮ್ ಜೊತೆಗಿರ್ತೀರಿ, ಆ ನಂಬಿಕೆಯನ್ನು ನನ್ನ ಮೇಲೆ ಇಡ್ರಿ ಅಂತ ಹೇಳಿದ್ದಕ್ಕೆ ಈ ದೇಶ ಆ ಸಹನೆಯೊಂದಿಗೆ ನೋಡಿ. ಇಲ್ಲಾಂದ್ರೆ ನರೇಂದ್ರ ಮೋದಿ ಅವರಿಗೆ ಇವರೆಲ್ಲ ಹೇಳೋಂಗೆ ನಾವೇ ಹಗರಣ ಮಾಡ್ತೀವಿ, ನಾವೇ ಅವ್ರ ಜೊತೆಗಿದ್ದೀವಿ, ನಾವೇ ಆ ತರ ಕೆಲಸ ಮಾಡ್ತೀವಿ ಅಂದ್ರೆ ನರೇಂದ್ರ ಮೋದಿಗೆ ಇಂತಹ ಸ್ಕೀಮ್ ತರುವಂತಹ ಅವಶ್ಯಕತೆ ಆದ್ರೂ ಏನಿತ್ತು? ಬಹಳಷ್ಟು ಜನ ಇವರೇ ಮಾತಾಡ್ತಾ ಇದ್ದಾರೆ. ಪ್ಲೀಸ್, ನಾನು ನಿಮ್ಗೆ ಟೈಮ್ ಕೊಡ್ತೀನಿ. ಅವ್ರು ಕೇಳಿದಂತಹ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ಅಂತ ತುಂಬಾ ಹೊತ್ತಿಂದ ಕಾಯ್ಕೊಂಡೇ ಇದ್ದೆ. ಮೊದಲನೇದ್ದು, ಆಕ್ರೋಶ ದಿವಸ ಅಂತ ಮಾಡಿಲ್ಲ, ಆದ್ರೆ ಯಾರು ಕಪ್ಪು ಹಣದ ಬೆಂಬಲಕ್ಕೆ ನಿಂತಿದ್ದಾರೋ, ಯಾರು ರಾಜಕೀಯವಾಗಿ ಬೇರೆ ಏನು ಜನರ ಮಧ್ಯೆ ಇರುವಂತವ್ರೆ, ಇವರೆಲ್ಲರೂ ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ಏಕೈಕ ಕಾರಣದಿಂದ ವಿರೋಧ ಮಾಡೋರಿಗೆ ಆಕ್ರೋಶ 8ನೇ ತಾರೀಕಿಂದ ಇದ್ದೇ ಇದೆ. ಅದರಲ್ಲಿ ಏನು ಸಂಶಯ ಇಲ್ಲ. ಮೊದಲನೇದು. ಎರಡನೇದು,
ನರೇಂದ್ರ ಮೋದಿಯವರು ಮಾಡಿರುವಂತಹ ಕಾರ್ಯಪದ್ಧತಿಗಳ ಬಗ್ಗೆ ಮಾತನಾಡ್ತಾ ಇದ್ರು. ಕಾರ್ಯಪದ್ಧತಿಗಳು ಅಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇಂಪ್ಯಾಕ್ಟ್ ಆಗುವಂತಹ, ಪ್ರತಿಯೊಬ್ಬರ ಜೀವನದಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಬದಲಾವಣೆ ತರುವಂತಹ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿದಾಗ ಅಲ್ಲಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು ನಿಜ. ಇದು ನರೇಂದ್ರ ಮೋದಿ ಅವರು ಖುದ್ದಾಗಿ ಹೇಳಿದ್ದಾರೆ, ಅದನ್ನು ಒಪ್ಕೊಂಡಿದ್ದಾರೆ. ಇನ್ನು ಮೂರನೇದು, ನರೇಂದ್ರ ಮೋದಿ ಅವರೇ ಎಲ್ಲ ಒಂದು ಪ್ರಚಾರವನ್ನ ತಗೊಳ್ತಾ ಇದ್ರು. ಅವರು ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಲೋಕಸಭೆಯಲ್ಲಿ ಮಾತಾಡಲಿಲ್ಲ ಅಂತ. ಮೊದಲನೇ 2 ದಿವಸ ಅಂದ್ರೆ ಸೋಮವಾರ ಮಂಗಳವಾರ ನಡೆದ 2 ದಿವಸದಲ್ಲಿ ಅವರು ಅಲ್ಲಿ ಬರಲಿಲ್ಲ ಅಂತ ತುಂಬಾ ಆಕ್ರೋಶ ವ್ಯಕ್ತವಾಯಿತು. ಒಂದು ವಿಷಯ ತುಂಬಾ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಂದೆ ನಡೆದಂತಹ ಯಾವುದೇ ಸರ್ಕಾರದಲ್ಲೂ ರಾಜ್ಯದಲ್ಲೂ, ಫಾರ್ ಎಕ್ಸಾಂಪಲ್ ಇವತ್ತು ಕಾಂಗ್ರೆಸ್ ಬೆಳಗಾಮಲ್ಲಿ ಸೆಷನ್ ನಡೀತಾ ಇದೆ, ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೊಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ, ITBs ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗನ್ಕೊಂಡ್ಬಿಟ್ಟು ಇವತ್ತು ಅಲ್ಲಿ ಗಲಾಟೆ ಮಾಡಿದ್ರೆ ನಡೆಯೋದಿಲ್ಲ. ಯಾವುದೇ ಒಂದು ಕಲಾಪದ ನಡೆಯುವಾಗ ಅಲ್ಲಿ ವಿತ್ತ ಮಂತ್ರಿಗಳಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಿರ್ತಾರೆ, ಅವರು ಅದಕ್ಕೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತಾರೆ. ಅದನ್ನ ಯಾವ ರೀತಿಯಾಗಿ ತಗೊಳ್ಬೇಕು. ಅದಾದ್ಮೇಲೆ ಮೂರನೇ ದಿವಸ ಬುಧವಾರ ದಿವಸ ಮನಮೋಹನ್ ಸಿಂಗ್ ಮಾತಾಡುವಾಗ ಖುದ್ದು ಪ್ರಧಾನಮಂತ್ರಿಗಳು 1:30ವರೆಗೆ ಕೂತ್ಕೊಂಡ್ರು. ಅವ್ರು ಮಾತಾಡುವ ಟೈಮ್ ಬರೋದಕ್ಕೆ ಮುಂಚೆನೆ ಇವರು ಗಲಾಟೆ ಮಾಡಿ ಎದ್ದು ಹೊರಗಡೆ ಹೋಗ್ಬಿಟ್ರು. ಕಲಾಪ ಮತ್ತೆ ಮೂರನ್ನು ಮಾಡಿದ್ರು. ಇಡೀ ಜನ ಯಾರ ಕಡೆ ಇದ್ದಾರೆ ಅಂತ ಇಡೀ ದೇಶ ನೋಡ್ತಾ ಇದೆ. ಆಮ್ ಆದ್ಮಿ ಪಾರ್ಟಿ ವಿಷಯ ಬರ್ತಾ ಇದ್ರೆ ಅದು ಯಾವ ಕರಪ್ಷನ್ ಹೋರಾಟ ಮಾಡ್ತಿದ್ರು. ನಾನು ಅಣ್ಣಾ ಹಜಾರೆ ಬಿಜೆಪಿಯಲ್ಲೇ ಇದ್ರು, ಅಣ್ಣಾ ಹಜಾರೆ ಹೋರಾಟಕ್ಕೆ ಉಪವಾಸ ಮಾಡಿದಂತ ಆಮೇಲೆ ಮಾತಾಡುವಂತ. ಅಣ್ಣಾ ಹಜಾರೆ ಹೋರಾಟ ಟೈಮಲ್ಲಿ ನಾನು ಬಿಜೆಪಿಯಲ್ಲಿ ಇದ್ರು, ನಾನು ಉಪವಾಸ ಕೂತ್ಕೊಂಡ, ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ಇವ್ರ ಪಕ್ಕದಲ್ಲೇ. ಯಾವ ಕರಪ್ಷನ್ ವಿರುದ್ಧ ಇವರು ಹೋರಾಡ್ತಿದ್ರು. ಸರಿ ತಪ್ಪಿದ್ರೆ ಸರಿ ಮಾಡಿ ಹೇಳಿ, ಅದನ್ನ ವಿಷಯ ತಿಳ್ಕೊಳ್ಳಿ. ಆಮೇಲೆ ಕಾಂಗ್ರೆಸ್ ಅವ್ರಿಗೆ ಇನ್ನೊಂದು ಮಾತು ಹೇಳಲೇಬೇಕು. ಹಿಂದೆ ಯುದ್ಧಗಳು ನಡೆದಾಗ, ದೇಶದಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದಾಗ, ಇಂದಿರಾ ಗಾಂಧಿ ದೊಡ್ಡ ಸ್ಕೀಮ್ ತಂದಾಗ, ಮನಮೋಹನ್ ಸಿಂಗ್ ದೊಡ್ಡ ಸ್ಕೀಮ್ ತಂದಾಗ, ನರಸಿಂಹರಾವ್ ದೊಡ್ಡ ಸ್ಕೀಮ್ ತಂದಾಗ, ಯಾವ RBIದವರಿಗೆ, ಯಾವ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಅವತ್ತು ನಿಮ್ಮ ಒಂದು ಕ್ರೆಡಿಟ್ ಅನ್ನು ಕೊಟ್ರಿ ಅಂತ ಇವತ್ತು ನರೇಂದ್ರ ಮೋದಿ ತಾವೇ ಕ್ರೆಡಿಟ್ ತಗೊಳ್ತಿದ್ದಾರೆ ಅಂತ ಕೇಳಬೇಕು. ಏನೂ ಇಲ್ಲ. ಯಾವ ದೇಶದಲ್ಲಿ ಪ್ರಧಾನಮಂತ್ರಿ ಯಾವ ಒಂದು ಜವಾಬ್ದಾರಿಯನ್ನು ತಗೊಂಡಿರ್ತಾರೆ, ಆ ಕ್ರೆಡಿಟ್ ಅವರಿಗೆ ಸಲ್ಲುತ್ತೆ. ನೀವು ಹೇಳಿದ ಮಾತೇನಿದೆಯಲ್ಲ, ಇದೇ ಮಾತನ್ನೇ ಪಾರ್ಲಿಮೆಂಟ್ ಅಲ್ಲಿ ನಿಮ್ಮ ನಾಯಕರು ಹೇಳಿದ್ದಾರೆ. ಇಲ್ಲಿ ಹಣಕಾಸು ಸಚಿವರಿದ್ದಾರೆ, ಅವರು ಉತ್ತರ ಕೊಡ್ತಾರೆ ಅಂತ. ನಮ್ಮ ಪ್ರಶ್ನೆ ಏನು ಅಂದ್ರೆ, ಈ ನೋಟು ನಿಷೇಧದ ನೀತಿಯ ವಿಚಾರವನ್ನ ಅನೌನ್ಸ್ ಮಾಡುವಾಗ, ಘೋಷಣೆ ಮಾಡುವಾಗ ಹಣಕಾಸು ಮಂತ್ರಿಗಳು ಮಾಡಲಿಲ್ಲ, RBI ಗವರ್ನರ್ ಮಾಡಲಿಲ್ಲ, ಪ್ರಧಾನಮಂತ್ರಿಗಳೇ ಖುದ್ದಾಗಿ ಟಿವಿನಲ್ಲಿ ಮಾಡಿದ್ರು. ಅದೇ ಹೇಳ್ತಿರೋದು. ನೀವು ಪ್ರಧಾನಮಂತ್ರಿಗಳು ಇವತ್ತು ಪಾರ್ಲಿಮೆಂಟ್ ಅನ್ನ ಕಡೆಗಣಿಸ್ತಾ ಇದ್ದಾರೆ, ತಪ್ಪು. ನೀವು ನಡೆಯುವಾಗ ಪಾಲಿಸಿ ವಿಚಾರಗಳನ್ನ ಪಾರ್ಲಿಮೆಂಟ್ ಅಲ್ಲೇ ಮಾತಾಡಬೇಕಾಗಿ ಬಹಿರಂಗ ಸಭೆಯಲ್ಲಿ ಮಾತಾಡೋದಲ್ಲ. ಎಲ್ಲಾ ವಿಷಯಗಳನ್ನ ಬಹಿರಂಗ ಸಭೆಯಲ್ಲಿ ಮಾತಾಡ್ತಿದ್ದಾರೆ. ಎಲ್ಲಾ ವಿಷಯಗಳನ್ನ ಬಹಿರಂಗ ಸಭೆಯಲ್ಲಿ ಮಾತಾಡ್ತಿದ್ದಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಈಗ ನೋಡಿ, ಒಂದು ತಿಳ್ಕೊಳ್ಳಿ, ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಗಳು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡ್ಕೋಬೇಕು. ಬಿಹೇವಿಂಗ್ ಆಸ್ ಎ ಡಿಕ್ಟೇಟರ್, ಸರ್ವಾಧಿಕಾರಿ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಈಗ ನೀವು ಇವತ್ತು ಸಂಭ್ರಮ ದಿವಸ ಅಂತ ಆಚರಣೆ ಮಾಡ್ತಾ ಇದ್ರಿ. ನಾವು ಎಲ್ಲಾ ವಿರೋಧ ನೀವೆಲ್ಲ ಹಂಗೆ ಹೇಳೋದು, ಬಿಜೆಪಿ ಇಲ್ಲ ಅಂದಾಗಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. ಈ ದೇಶದ ಆತ್ಮ ಅಂದ್ರೆ ಮಹಾತ್ಮ ಗಾಂಧಿಯವರು. ಮಹಾತ್ಮ ಅಂದ್ರೆ ಈ ದೇಶದ ಆತ್ಮ. ಅವರ ಹುತಾತ್ಮರ ದಿನಾಚರಣೆಯನ್ನ ಇಡೀ ದೇಶ ಆಚರಣೆ ಮಾಡೋ ದಿವಸ ಅಖಿಲ ಭಾರತ ವಿಶ್ವ ಹಿಂದೂ ಪರಿಷತ್ ಅನ್ನುವಂಥ ಒಂದು ಸಂಸ್ಥೆ ಮೀರತ್ನಲ್ಲಿ ಅವತ್ತು ಧಿಕ್ಕಾರ ದಿವಸ ಅಂತ ಆಚರಣೆ ಮಾಡುತ್ತೆ. ಧಿಕ್ಕಾರ ದಿವಸ ಅಂತ. ಆಮೇಲೆ ಅವತ್ತು ಅಲ್ಲಿ ಯಾರು ಮಹಾತ್ಮ ಗಾಂಧಿಯನ್ನು ಹತ್ಯೆ ಮಾಡಿದ್ರು, ನಾಥುರಾಮ್ ಗೂಡ್ಸೆ ಅವ್ರನ್ನ, ಅವರ ಪ್ರತಿಮೆಯನ್ನು ಅನಾವರಣ ಮಾಡಿ ಸಂಭ್ರಮ ಮಾಡ್ತಾರೆ. ಇದನ್ನ ಬಿಜೆಪಿ ಖಂಡಿಸಲಿಲ್ಲ. ಒಂದು ಸಂಭ್ರಮ ಪಡ್ತಾರೆ ಅಂತ ನಿಮ್ಮ ರಾಹುಲ್ ಗಾಂಧಿ ಸಂಭ್ರಮಾಚರಣೆ ಮಾಡಿದ್ರು. ಯಡಿಯೂರಪ್ಪ ಜೈಲಿಂದ ಬರುವಾಗ ಸಂಭ್ರಮಾಚರಣೆ ಮಾಡಿದ್ರು. ಸಂಭ್ರಮಾಚರಣೆಗಳನ್ನ ಮಾಡ್ತಾರೆ. ಇದು ದಯವಿಟ್ಟು ಲೋಕಸಭೆ ಮಾಡಬೇಡಿ. ನಾವಿಲ್ಲಿ ಹೆಲ್ದಿ ಡಿಸ್ಕಷನ್ ಮಾಡೋದಕ್ಕೆ ಆದ್ರೆ ಇಲ್ಲಿ ಡಿಸ್ಕಷನ್ಗೆ
ಯಾವಾಗ್ಲೂ ಹಾಗೆ ಸುಳ್ಳೆಲ್ಲ ಪತ್ರಿಕೆಯಲ್ಲಿ ಬಂದಿರೋದನ್ನ ಹೇಳ್ತಾ ಇದ್ದೀನಿ ನಾನು. ನಿಮ್ ರಾಹುಲ್ ಗಾಂಧಿ ಅವ್ರಿಗೆ ನೀವು ಕೇಸ್ ಹಾಕ್ಬೇಕಾಗಿತ್ತು ಪತ್ರಿಕೆಯಲ್ಲಿ. ಈಗ ಈ ನೋಟ್ ವಿಷಯದಲ್ಲಿ ಇವತ್ತಿನ ಸಂಭ್ರಮಾಚರಣೆ ತಪ್ಪು ಅಂತ ನಮ್ಮ ಅರ್ಥ. ತಪ್ಪು ಅಂತ ಹೇಳ್ತಿರೋದು, ಅದಕ್ಕೆ ಹೇಳ್ತಿರೋದು ನಾನು. ಹಾಗಿದ್ರೆ ನಿಮ್ಮ ಆಕ್ರೋಶ ದಿನಾಚರಣೆ ನಮಗೆ ಬೇಡ. ಆಕ್ರೋಶ ದಿನಾಚರಣೆ ಅಂದ್ರೆ ನಾವು ಬಂದ್ ಮಾಡ್ತಾ ಇಲ್ಲ, ಯಾವ ಚಟುವಟಿಕೆಯನ್ನು ಬಂದ್ ಮಾಡ್ತಾ ಇಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಕೇಳಿ, ಈಗ ನವೆಂಬರ್ 8ರಿಂದ ಇಲ್ಲಿವರೆಗೆ ಈ ದೇಶದಲ್ಲಿ 4 ಲಕ್ಷ ಜಾಬ್ಗಳು ನಾಶವಾಗಿದೆ. 4 ಲಕ್ಷ ಜಾಬ್ಗಳು ನಾಶ ಆಗಿದೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಳಗೆ. ಆಮೇಲೆ ನಿಮಗೆ ಆಮೇಲೆ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಡೆಲ್ಲಿ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಒಂದು ಸ್ಟೇಟ್ಮೆಂಟ್ ಏನ್ ಮಾಡಿದಾನೆ ಅಂದ್ರೆ 80% ಲಾರಿಗಳಿಗೆ ಕೆಲಸ ಇಲ್ಲ, ನಿಂತೋಗಿದೆ ಅಂತ. ಆಮೇಲೆ ಸಿಮೆಂಟ್ ಇಂಡಸ್ಟ್ರಿ ಒಳಗೆ ಇವತ್ತು ಸೇಲ್ಸ್ 20% ಕಮ್ಮಿ ಆಗಿದೆ. ಆಟೋಮೊಬೈಲ್ ಇಂಡಸ್ಟ್ರಿ ಒಳಗೆ 75% ಸೇಲ್ಸ್ ಕಡಿಮೆ ಆಗಿದೆ. ಇಲ್ಲಿ ಇವತ್ತು ಏನಂತ ಹೇಳಿದ್ರೆ ಇವರು 2 ಕೋಟಿ ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ ಒಂದು ವರ್ಷಕ್ಕೆ ಅಂತ ಹೇಳಿ 10 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ ನರೇಂದ್ರ ಮೋದಿ ಅವರಿಂದ. ಅದಕ್ಕಾಗಿ ಅವರು ದೇಶದ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಸಡನ್ ಆಗಿ ಒಂದು ಘೋಷಣೆ ಮಾಡಿದ್ರು. ನೀವೇನು ಪ್ರಾಮಾಣಿಕರಲ್ಲ, ಸತ್ಯಹರಿಶ್ಚಂದ್ರನ ಸಂತಾನ ಏನಲ್ಲ ಬಿಜೆಪಿ ಅವರು. ಯಾಕೆಂದ್ರೆ ಮೊನ್ನೆ ಸುಪ್ರೀಂ ಕೋರ್ಟ್, ಒಂದ್ ನಿಮಿಷ ಕೇಳಿ, ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ ಬಂದಿದೆ. ಆ ಪಿಟಿಷನ್ ನಲ್ಲಿ ಪ್ರಶಾಂತಿ ಭೂಷಣ್ ಏನ್ ಹೇಳ್ತಾರೆ ಅಂತಂದ್ರೆ 2013-14 ಚುನಾವಣೆ ಹಿಂದಿನ ಸಮಯದಲ್ಲಿ, ಪಾರ್ಲಿಮೆಂಟಿನ ಹಿಂದಿನ ಸಮಯದಲ್ಲಿ IT ಅವರು ರೈಡ್ ಮಾಡಿದ್ದಾರೆ. ರೈಡ್ ಮಾಡಿದ ಡೈರಿಗಳಲ್ಲಿ 2 ಮಾಹಿತಿ ಸಿಕ್ಕಿದೆ. ಒಂದು ಮಾಹಿತಿಯಲ್ಲಿ ಏನು ಅಂತಂದ್ರೆ ನರೇಂದ್ರ ಮೋದಿಜಿ CM ಗುಜರಾತ್ ಅವ್ರಿಗೆ ಸಹಾರಾ ಗ್ರೂಪ್ ಇಂದ 40 ಕೋಟಿ, ಆಮೇಲೆ ಆದಿತ್ಯ ಬಿರ್ಲಾ ಗುಂಪಿಂದ 25 ಕೋಟಿ ಹಣ ಸಂದಾಯ ಆಗಿದೆ ಅಂತ. ಅದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೇಳಿದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ತನಿಖೆ ಮಾಡಲ್ಲ ಅಂತ ಹೇಳಿಲ್ಲ. ಇನ್ಫಾರ್ಮೇಶನ್ ಕಡಿಮೆ ಆಗುತ್ತೆ, ಇನ್ನೂ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ದಾರೆ. ಧೈರ್ಯ ಇದ್ರೆ ಪ್ರಧಾನಮಂತ್ರಿಗಳು ತನಿಖೆಗೆ ಆದೇಶ ಕೊಡಿ, ತನಿಖೆಗೆ ಆದೇಶ ಕೊಡಿ. ವಿರೋಧಿಸ್ತಾ ಇರೋದು ಇದನ್ನೇ ನಾವು ವಿರೋಧಿಸ್ತಾ ಇರೋದು. ನಾವ್ ಏನು ಹೇಳ್ತಾ ಇದೀವಿ ಇವತ್ತು, ನಾವ್ ಏನೇ ಮಾಡಿದ್ರು ಕೂಡ ಸರಿ, ನೀವ್ ಏನೇ ಮಾಡಿದ್ರು ಕೂಡ ತಪ್ಪು. ನಾನು ಮಾತಾಡ್ಬಿಡ್ತೇನೆ ನಿಮ್ಮ ಶೀಲಾ ದೀಕ್ಷಿತ್ರಿಗೆ ಏನಾದ್ರೂ ಮಾಡಕ್ಕಾಯ್ತಾ ನಿಮ್ ಕೈಯಲ್ಲಿ? ಬರೋದಾದ್ರೆ ಶೀಲಾ ದೀಕ್ಷಿತ್, ಸುರೇಶ್ ಕಲ್ಮಾಡಿ ಮತ್ತೆ ಇದು ಏನ್ ಕಾಮನ್ವೆಲ್ತ್ ಘೋಟಾಲದಲ್ಲಿ ನಡೆದಿರುವಂತಹ ಎಲ್ಲಾ ಚಾರ್ಜ್ ಶೀಟ್ ಗಳನ್ನು ಕೂಡ ಇವ್ರ ಸೆಂಟ್ರಲ್ ಗವರ್ಮೆಂಟ್ ಕಳಿಸಿದ್ರೆ ಇದುವರೆಗೂ ಕೂಡ ಅದ್ರ ಮೇಲೆ ಕಪ್ಪು ಹಣ ಜನವರಿ 31 ಆದ್ಮೇಲೆ ಎಷ್ಟಿದೆ ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ಇದೇನಾಗ್ತಾ ಇದೆ ಅಂದ್ರೆ ಇಶ್ಯೂನ ಈ ನೋಟ್ ಬ್ಯಾನ್ ವಿಚಾರದಿಂದ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದೆ. ಇಲ್ಲಿ ಒಂದು ಪ್ರಶ್ನೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದೇನೆಂದ್ರೆ, ಈ ಕಪ್ಪು ಹಣದ ಬಗ್ಗೆ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ದು ಬಿಜೆಪಿ, ಇಶ್ಯೂ ಮಾಡಿದ್ದು. ಅದಾದ್ಮೇಲೆ 100 ದಿವಸದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಖಾತೆಗೂ 15 ಕೋಟಿ 15 ಲಕ್ಷ ಹಾಕ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಚುನಾವಣೆಯಲ್ಲಿ ಗೆದ್ದು ಬಂದ್ರು. ಮತ್ತೊಂದು ಅಂಕಿ ಸಂಖ್ಯೆ ಹೇಳುವಾಗ ಇಡೀ ದೇಶದ ಜನಸಂಖ್ಯೆಗೆ ಡಿವೈಡ್ ನಮ್ಮ ಪಾರ್ಟಿಯ ಕಾರ್ಯಕರ್ತ ಅಲ್ಲ. ಅವರು ರಿಯಲ್ ಇಶ್ಯೂ ಇಂದ ಡೈವರ್ಟ್ ಮಾಡಲು ಕನ್ಫೈನ್ ಟು ದ ಇಶ್ಯೂ. ಸಾರಿ ಟು ಇಂಟರಪ್ಷನ್, ಒಂದೇ ಒಂದು ನಿಮಿಷ. ರೈತರ ವಿಚಾರದಲ್ಲಿ ಬಿಜೆಪಿಯವರು ಒಂದು ಮ್ಯಾನಿಫೆಸ್ಟೋದಲ್ಲಿ ಒಂದು ವಿಷಯ ಹೇಳಿದ್ರು. ಏನು ಅಂದ್ರೆ, ರೈತರು ಬೆಳೆದ ಬೆಳೆಗಳಿಗೆ ಅವರ ಬೆಲೆ ಏನಿರುತ್ತೆ ಅದಕ್ಕಿಂತಲೂ 50% ನಾವು ಬೆಲೆಯನ್ನು ಹೆಚ್ಚು ಕೊಡ್ತೀವಿ ಸ್ವಾಮಿನಾಥನ್ ಆಯೋಗದ ಶಿಫಾರಸು ಪ್ರಕಾರ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಪಿಟಿಷನ್ ಹಾಕಿದ್ದಾರೆ ಕೇಂದ್ರ ಸರ್ಕಾರದವರು, ನಾವು ಅಫಿಡವಿಟ್ ಹಾಕಿದ್ದಾರೆ, ನಾವು ಕೊಡಕ್ ಆಗೋದಿಲ್ಲ ಅಂತ. ಇವರು ಹೇಳೋದೊಂದು ಮಾಡೋದೊಂದು ಕತೆ ಹೇಳ್ತಾರೆ ನಮ್ಗೆ. ನಾವೆಲ್ಲವೂ ಹೇಳ್ತಾ ಇರೋದು ಇಷ್ಟೇನೆ. ಇವರ ರಿಸಲ್ಟ್ ಬರಬೇಕು ಅಂತ ಹೇಳಿದ್ರೆ 50 ದಿನ ಕೇಳಿದರೆ, ನಾವು
ನಾವು ಎಲ್ಲರೂ ಕೂಡ ಅದನ್ನು ಸವಿಸ್ಲಿಕ್ಕೆ ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ನಮ್ಮಲ್ಲಿ ಯಾವುದೇ ಎಲ್ಲಿ ಕೊಡ್ತಾ ಇದ್ದೀರಾ? ವಿರೋಧ ಮಾಡ್ತೀರಾ? ಸುಮ್ನೆ ಏನೋ ಒಳ್ಳೆ ಕಡೆ ಮಾತಾಡಿ. ಬಿಜೆಪಿ ಓವರ್ಲ್ಯಾಪ್ ಮಾಡೋದು ಬಿಟ್ರೆ ಇನ್ನೇನು ಇಲ್ಲ. ಓವರ್ಲ್ಯಾಪ್ ಏನಿಲ್ಲ. ದಿನ ಬೆಳಗ್ಗೆ ಎದ್ದು ವಿರೋಧ ಮಾಡ್ತಾರೆ. ಜನಸಾಮಾನ್ಯರು ಡೈವರ್ಟ್ ಮಾಡೋದ್ರಿಂದ ಆಗೋದಿಲ್ಲ. ಜನಸಾಮಾನ್ಯರು ಯಾವುದೇ ಚಾನಲ್ 50 ದಿನ ನಾವು ಕಾಯ್ಬೇಕು, ನಾವೆಲ್ಲರೂ ಕೂಡ ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅನ್ನೋದನ್ನ ಇವತ್ತು ಜನ ಕೂಡ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಜನಸಾಮಾನ್ಯರ ಡೆಡ್ ಲೈನ್ ಮುಗಿಯೋದು ಸಂಜೆ ಆಗ್ತಿದ್ದಂಗೆ ನಾವು ಡೆಡ್ ಲೈನ್ ಮುಗಿಯುತ್ತೆ. ಅವನು ದಿನಗೂಲಿ ತಗೊಂಡು ಹೋಗದೆ ಹೋದ್ರೆ ಅವನು ಸಾಯ್ತಾನೆ. ನಾನು ನಿನ್ನೆ ಚಾಮರಾಜನಗರ ಮತ್ತೆ ಕೊಳ್ಳೇಗಾಲ ಪ್ರವಾಸದಿಂದ ಹಿಂದೆ ಬರ್ತಾ ಇದ್ದೀನಿ. ಆ ಚಾಮರಾಜನಗರ ಮತ್ತೆ ಕೊಳ್ಳೇಗಾಲದಲ್ಲಿ ನಿಮಗೆ ATM ಇಲ್ಲ, 2 ದಿನದಿಂದ ಬ್ಯಾಂಕ್ ರಜಾ ಇದೆ. ಅಲ್ಲಿ ನಡೆಸ್ತಾ ಇರುವಂತಹ ಜೀವನ ಯಾವ ರೀತಿ ಅಂತ ಹೇಳಿದ್ರೆ, ನಾವಿಲ್ಲಿ ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇದೀವಿ, ನಾವು ಇಷ್ಟೆಲ್ಲ ಮಾತಾಡ್ತಾ ಇದೀವಿ. ನೀವಲ್ಲಿ ನಿಂತ್ಕೊಂಡು ನೋಡಿ, ಹಸ್ದಿರೋ ಹೊಟ್ಟೆಗೆ ನೀವು ಭಾರತ್ ಮಾತೆಗೆ ಜೈ ಹೇಳೋದ್ರಿಂದ ನೀವು ಜೀವ ಬದುಕೋದಿಲ್ಲ. ಇಲ್ಲಿ ಇವ್ರು ಏನ್ ಮಾಡ್ತಾ ಇದಾರೆ, ನೀವು ಯಾರು ನೀವು ಲೈನ್ ಅಲ್ಲಿ ನಿಂತಿದಾರೋ ಅವರೆಲ್ಲರೂ ಕೂಡ ದೇಶದ್ರೋಹಿ. ಯಾರನ್ನು ಸಮರ್ಸ್ಕೊಂಡು ಮೋದಿಗೆ ಇನ್ನು 20 ವರ್ಷ ನಡೆಯಿಲ್ಲ. ಮೋದಿಗೆ ಇನ್ನು 20 ವರ್ಷ ನಡೆಯಿಲ್ಲ. 5 ವರ್ಷ ನೋಡಿದ್ದೀವಿ. 3 ವರ್ಷ ಬೇಕು. 40 ಜನ ಸತ್ತಿದ್ದಾರೆ, 11 ಬ್ಯಾಂಕ್ ಕಾರ್ಮಿಕರು ಸತ್ತಿದ್ದಾರೆ ಆನ್ ರೆಕಾರ್ಡ್. ಜವಾಹರ್ಲಾಲ್ ಇಂದಿರಾ ಗಾಂಧಿ ರಾಷ್ಟ್ರೀಕರಣ ಮಾಡಿದವರು ಕಾಂಗ್ರೆಸ್ನವರು, ಶ್ರೀಮತಿ ಇಂದಿರಾ ಗಾಂಧಿ ಅವರು. ಏನ್ ಮಾತಾಡ್ತೀರಾ? ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ನಿರ್ದಿಷ್ಟ ದಾಳಿ. 5ರಿಂದ 7% ನಮ್ಮಲ್ಲಿ ಕಪ್ಪು ಹಣ ಇದೆ. 5ರಿಂದ 7% ಇರುವಂತಹ ಕಪ್ಪು ಹಣಕ್ಕೆ ನೀವು ನಿರ್ದಿಷ್ಟ ದಾಳಿ ಮಾಡೋದಾದ್ರೆ ಅವ್ರ ಮೇಲೆ ಮಾಡ್ಬೇಕಾಗಿರುತ್ತೆ ಹೊರತು ಇತರ ಜನಸಾಮಾನ್ಯರ ಮೇಲೆ ನೀವು ಬೊಂಬಾರ್ಡಿಂಗ್ ಮಾಡ್ಕೊಂಡ್ ಬರೋದ್ರಿಂದ ಒಂದ್ ನಿಮಿಷ ತಾಳ್ಮೆಯಿಂದ ಇರಿ. ಕೆಲವು ಮಾಹಿತಿಗಳನ್ನ ಅದರ ಗೌಪ್ಯತೆ ಬಗ್ಗೆ ಬಹಳ ಕೊಚ್ಕೋತಾರೆ. ಈ ಸೆಪ್ಟೆಂಬರ್ 16ನೇ ತಾರೀಕಿಂದ ನವೆಂಬರ್ 8ನೇ ತಾರೀಕುವರೆಗೂ ಈ ದೇಶದೊಳಗಡೆ ಬ್ಯಾಂಕುಗಳ ಡಿಪಾಸಿಟ್ ಅನ್ಯೂಶುವಲ್ ಆಗಿ ಹೆಚ್ಚಾಯಿತು. 3,55,000 ಕೋಟಿ ಡಿಪಾಸಿಟ್ ಆಗಿದೆ. ಯಾವತ್ತು ಈ ಪ್ರಮಾಣದಲ್ಲಿ ಸರ್, ಪಕ್ಷಗಳ ಪ್ರತಿಷ್ಠೆಗಿಂತ ದೇಶದ ಹಿತ ಮುಖ್ಯ ಅಂತ ಅನ್ಸಲ್ವಾ? ಈ ಇಂಥ ಪಕ್ಷದಲ್ಲಿ ಭ್ರಷ್ಟಾಚಾರ ತೊಲಗಬೇಕು ಅಂತಂದ್ರೆ ಒಂದ್ ಸ್ಟೆಪ್ ನಾವು ಸಪೋರ್ಟ್ ಮಾಡದೇ ಇದ್ರು ಕೂಡ ನಮ್ ಪಾಡಿಗೆ ನಾವು ಅಲ್ಲಿ ನಿಂತಲ್ಲೇ ನಿಂತು ಬಿಡೋಣ. ಮುಂದೆ ಈಗೇನ್ 50 ದಿನ ಗಡುವು ಕೇಳಿದ್ದಾರೆ, 50 ದಿನ ಆದ್ಮೇಲೆ ಜನರು ಈಗೇನ್ ಸಪೋರ್ಟ್ ಮಾಡ್ತಿದ್ದಾರೆ ಅವರೇ ಮಾತಾಡ್ತಾರೆ. ಏನ್ ಆಗ್ಬೇಕಿತ್ತು ಅಂತ ನಾವು ನಿರೀಕ್ಷೆ ಮಾಡಿದ್ವಿ, ಅದಾಗಿಲ್ಲ ಅಂತ ಅವರೇ ಅಲ್ವಾ ವಾಯ್ಸ್ ರೈಸ್ ಮಾಡ್ತಾರೆ. ಈಗ ಕಪ್ಪು ಹಣ ಇರೋರು ಎಲ್ಲಿ ಕೈಗಾರಿಕೋದ್ಯಮಿಗಳ ಹತ್ರ ಹೆಚ್ಚಿರುತ್ತೆ ಕಪ್ಪು ಹಣ. ಹೆಂಗೆ ಕಪ್ಪು ಹಣ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೆ ಹೇಳ್ತೀನಿ ನಿಮಗೆ. ಈಗ ನಮ್ಮ ದೇಶದಲ್ಲಿ ಒಟ್ಟು ಹಣದಲ್ಲಿ 86% ನಗದು ಚಲಾವಣೆ ಇದೆ. ಎಲ್ಲೋದು ಕಪ್ಪು ಹಣ ಅಲ್ಲ. ಅದು ಈ ದೇಶದಲ್ಲಿ ಕಪ್ಪು ಹಣ ಎಷ್ಟಿದೆ ಅನ್ನೋದಕ್ಕೆ ಒಂದು ಸರ್ವೆ ಮಾಡಿದ್ದಾರೆ. ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟೇ ಸರ್ವೆ ಮಾಡಿದ್ದಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಅವ್ರ ಪ್ರಕಾರ ಏನು ಹೇಳ್ತಾರೆ ಅವರು ಅಂದರೆ, ನಮ್ಮ ದೇಶದಲ್ಲಿ ಒಟ್ಟು 22% ಕಪ್ಪು ಹಣ ಇರತಕ್ಕಂಥದ್ದು ಎಸ್ಟಿಮೇಟ್ ಆಗಿದೆ ಅಂತ. ಅದರಲ್ಲಿ ಈ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಏನಿದೆಯಲ್ಲ, ನಾನ್ ಟ್ಯಾಕ್ಸ್ಡ್ ಕ್ಷೇತ್ರ, ಅದಕ್ಕೆ ತೆರಿಗೆ ಇಲ್ಲ. ಅದರಲ್ಲಿ ನಿಮಗೆ 18% ನಗದು ಚಲಾವಣೆ ಆಗುತ್ತೆ. ಸೊ 22ರಲ್ಲಿ 18% ಕಳೆದ್ರೆ 4% ನಮ್ಮ ದೇಶದಲ್ಲಿ ಕಪ್ಪು ಹಣ ಇದೆ ಅಂತ ಸರ್ಕಾರದ ಸಂಸ್ಥೆ ಹೇಳುತ್ತೆ, ನಾವು ಹೇಳೋದಲ್ಲ. ಆದರೆ ನಾನೊಂದೇನು ಹೇಳ್ತೀನಿ ಅಂದರೆ, ಈಗ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಾನು ಅಂತ ಹೇಳ್ತಾರಾಗ್ಲಿ, ನಾನು ಸರ್ಕಾರ ಅಂತ ಎಂದೂ ಹೇಳಿಲ್ಲ. ಅವರು ಎಂದೂ ಭಾಷಣದಲ್ಲಿ ನನ್ನ ಸರ್ಕಾರ ಅಂತ ಹೇಳಿಲ್ಲ. ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಾನೇನು ಅವ್ರು ಕ್ರೆಡಿಟ್ ತಗೊಳ್ಳಿ. ಆದ್ರೆ ಪ್ರಚಾರ ಈ ಪ್ರಚಾರ ನಾನು ಒಂದ್ ನಿಮಿಷ ಮಂಜುನಾಥ್ ಅವರೇ ನಮಸ್ತೆ. ಮೇಡಮ್ ಮಂಜು ಅಂತ ಹೇಳಿ. ಜನಾಕ್ರೋಶ ಅಂತ ಏನು ವ್ಯಕ್ತವಾಗ್ತಾ ಇದೆ, ಇವತ್ತಿನ ಆಕ್ರೋಶ ದಿವಸಕ್ಕೆ ತಮ್ಮ ಬೆಂಬಲ ಇದೆಯೋ ಇಲ್ವೋ? ಇದೆ ಮೇಡಮ್, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದ್ ಮಾಡ್ತಾ ಇದಾರೆ. ಇವರು ಸೋನಿಯಾ ಗಾಂಧಿ ಅವರು 10 ವರ್ಷ ಮಾಡಿದ್ರು, ಏನ್ ಮಾಡಿದ್ರು ಕೆಲಸ ಅವರು? ಓಕೆ, ಈಗ ನಿಮ್ಮ ಪ್ರಶ್ನೆ ಏನ್ ಹೇಳಿ. ಅಲ್ಲ ಮೇಡಮ್, ಒಳ್ಳೆ ಕೆಲಸ ಮಾಡಿದ್ರೆ ಅದು ಕಪ್ಪು ಹಣ ಬರುತ್ತೆ. ಅದು ಇವಾಗಲ್ಲ, ಅದೇನು ಒಂದೇ ಸರಿ ಇದ್ ಮಾಡಿದ್ರೆ ಬರಲ್ವಲ್ಲ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಂಜುನಾಥ್. ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಒಳ್ಳೆ ಪ್ರಶ್ನೆ ರೈಸ್ ಮಾಡಿದ್ರಿ ನೀವು. 10 ವರ್ಷ UPA 1 UPA 2 2 ಗವರ್ಮೆಂಟ್ ಇತ್ತು. ಈ 2 ಗವರ್ಮೆಂಟ್ ಇದ್ದಾಗ ಒಂದ್ ತಿಳ್ಕೊಳ್ಳಿ, ಒಂದು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಒಂದು ಮಾಡಿದ್ರು. 100 ಜನ ಬುದ್ಧಿಜೀವಿಗಳು, ಆರ್ಥಿಕ ತಜ್ಞರು, ಸಾಹಿತಿಗಳು ಇದ್ರು ಅದರಲ್ಲಿ.
ಅದಕ್ಕೆ ಚೇರ್ಮನ್ ಯಾರಾಗಿದ್ರು ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರಾಗಿದ್ರು. ಈ ದೇಶದಲ್ಲಿ ಆಹಾರ ಹಕ್ಕಿಗೆ ಒಂದು ಕಾಯ್ದೆ ಇರಲಿಲ್ಲ, ಶಿಕ್ಷಣ ಹಕ್ಕಿಗೆ ಒಂದು ಕಾಯ್ದೆ ಇರಲಿಲ್ಲ, ಮಾಹಿತಿ ಹಕ್ಕಿಗೆ ಒಂದು ಕಾಯ್ದೆ ಇರಲಿಲ್ಲ. ಇವೆಲ್ಲವನ್ನೂ ಕಾಂಗ್ರೆಸ್ ಸರ್ಕಾರ ಮಾಡಿತು, UPA ಸರ್ಕಾರ. ಆಮೇಲೆ ಇವತ್ತು 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 ಇಲ್ಲ 8.3% ಆಗಿದೆ GDP. ಬಿಡಿ, ಈಗ ಕಡಿಮೆ ಆಗಿದೆ, ನಿಮ್ಮ ಕಾಲದಲ್ಲಿ ಕಮ್ಮಿ ಆಗಿದೆ. ಒಂದ್ ನಿಮಿಷ. ಇವತ್ತೇನು ಬ್ಯಾಂಕಿಗೆ ನೀವು 50,000 ದುಡ್ಡು ಹಾಕಿದ್ರೆ ಅಥವಾ 50,000 ಮೇಲೆ ದುಡ್ಡು ತೆಗೆದ್ರೆ ಪಾನ್ ನಂಬರ್ ಅಂತ ಕೊಡ್ತೀರಿ, ಪರ್ಮನೆಂಟ್ ಅಕೌಂಟ್ ನಂಬರು. ಅದನ್ನ ಮಾಡಿದವರು ಕಾಂಗ್ರೆಸ್ UPA ಗವರ್ಮೆಂಟ್ನವರು. ಇವತ್ತು ಆಧಾರ್ ಕಾರ್ಡ್ ಏನ್ ಲಿಂಕ್ ಮಾಡಿದ್ದಾರೆ, ಆಧಾರ್ ಕಾರ್ಡ್ ಅನ್ನ ಮಾಡೋದಕ್ಕೆ 70,000 ಕೋಟಿ ವೇಸ್ಟ್ ಮಾಡಿದ್ದಾರೆ UPAದವರು. ಇವ್ ನಾವು ಅಧಿಕಾರಕ್ಕೆ ಬಂದ್ಕೊಳ್ಳೆ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನ್ ಹೇಳ್ತಿದ್ರು BJP ಅವರು, ಇವತ್ತು ಅದನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಆದ ಕಾರಣ UPA ಸರ್ಕಾರ ಏನು ಮಾಡಿಲ್ಲ ಅಂತ ಅಲ್ಲ. UPA ಸರ್ಕಾರ ಮಾಡಿದ ಒಂದು ಭೂ ಸುಧಾರಣೆ ಕಾಯ್ದೆ ಆಗ್ಲಿ, UPA ಸರ್ಕಾರ ಮಾಡಿದ ಬ್ಯಾಂಕ್ ರಾಷ್ಟ್ರೀಕರಣದ ಕಾಯ್ದೆ ಆಗ್ಲಿ, ನಾನು ಹೇಳಿದ ಎಲ್ಲಾ ಈ ಕಾಯ್ದೆಗಳನ್ನ ಏನ್ ಮಾಡಿದ್ದಾರೆ, ಹಂಗಿನ ಕಾರ್ಯಕ್ರಮಗಳನ್ನ, ಹಕ್ಕಿನ ಕಾರ್ಯಕ್ರಮಗಳನ್ನ ಮಾಡಿದ್ವಿ ನಾವು ಈ ದೇಶದಲ್ಲಿ. ಇದು UPA ಸರ್ಕಾರ ಕಾಂಗ್ರೆಸ್ ಮಾಡಿದಂತದ್ದು. ಮಂಜುನಾಥ್ ಅವರೇ, ಓಕೆ ಫೈನ್. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಗುರುರಾಜ್ ಅಂತ. ನಮಸ್ತೆ ಗುರುರಾಜ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ ತಮ್ಮ ಪ್ರಶ್ನೆ ಏನು? ಅಲ್ಲ, ನನಗೆ ಇಂಪಾರ್ಟೆಂಟ್ ಆಗಿ ಈ ಕಾಂಗ್ರೆಸ್ ಅವರಿಗೂ ಆಪದವರಿಗೂ ಒಂದು ಕ್ವಶನ್ ಕೇಳಬೇಕಾಗಿತ್ತು. ಎಸ್ ಪ್ಲೀಸ್ ಗೋ ಅಹೆಡ್. ಕೇಳಿ. ಅಲ್ಲ ಸರ್, ಒಬ್ಬ ಇಂತ ಧೂಳಿನ ಮುಂದೆ ಬಂದು ದೇಶಕ್ಕೋಸ್ಕರ ಏನೋ ಮಾಡಬೇಕಾದ್ರೆ ಜನಾನೇ ಬೆಂಬಲ ಕೊಡ್ಬೇಕಾಗಿದ್ರೆ ನಿಮ್ 50 ವೇಟ್ ಮಾಡಕ್ ನಿಮ್ಗೆ ಏನು ತೊಂದರೆ? ನಿಮ್ಗೆ ನಾವೇನ್ ವೇಟ್ ಮಾಡಲ್ಲ ಅಂತ ಹೇಳಿಲ್ಲ ಸರ್. ಉದ್ದೇಶಕ್ಕೆ ನಮ್ಮ ವಿರೋಧ ಇಲ್ಲ. ನಾವು ಆರ್ಥಿಕ ಸುಧಾರಣೆಯ ಉದ್ದೇಶಕ್ಕೆ ನಮ್ಮ ವಿರೋಧ ಇಲ್ಲ ಸರ್. ನಾವ್ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನಾವ್ ಹೇಳ್ತಾ ಇರೋದು ನಿಮ್ ಪಾಲಿಸಿ ಪಾರ್ಲಿಮೆಂಟ್ ಅಲ್ಲಿ 44 ಸೀಟ್ ತಂದ್ರು ನೀವು ಇನ್ನೂ ಬುದ್ಧಿ ಕಲಿತಾ ಇಲ್ಲ. ನೀವು ಜನರಿಗೆ ಸ್ವಲ್ಪ ಟೈಮ್ ಕೊಡ್ಬೇಕು ತಾವೇ. ಅವ್ರು ಮೋದಿ ಅವರೇ ಹೇಳಿದ್ಮೇಲೆ, ಜನ ಒಪ್ಕೊಂಡ್ಮೇಲೆ ಗ್ರೌಂಡ್ ರೂಟ್ ನಲ್ಲಿ ಏನ್ ಇರ್ತಾರೋ ಅನ್ನೋ ನೋಡೋಷ್ಟು ನಿಮ್ಗೆ ವ್ಯವಧಾನ ಇಲ್ವಾ ನಿಮ್ಗೆ? ಅವ್ರು ಹೇಳ್ತಾ ಇದ್ರು ಅಣ್ಣಾ ಹಜಾರೆ ಓಪನ್ ಆಗಿ ಮೋದಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಇನ್ನು ಏನ್ ನಿಮ್ ತಕರಾರು ರೀ? ದಿನಕ್ಕೆ ಒಂದಿನ ಹಿಟ್ ಅಂಡ್ ಕೇಸ್ ತರ ಓಡಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು. ಅವ್ರ ನೇತೃತ್ವದಲ್ಲಿ ನಿಮ್ಗೆ ಏನ್ ಎಕ್ಸ್ಪೆಕ್ಟ್ ಮಾಡಾಗುತ್ತೆ? ಒಂದು ನಿಮಿಷ ಸರ್, ಒಂದು ನಿಮಿಷ. ನಾನು ರವಿಚಂದ್ರ ಅಂತೇಳಿ ಆಮ್ ಆದ್ಮಿ ಪಕ್ಷದಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. UPA ಟೈಮ್ ನಲ್ಲಿ ಯಾವ ಭ್ರಷ್ಟಾಚಾರದ ವಿರುದ್ಧ ಅಥವಾ ರಾಬರ್ಟ್ ವಾಡ್ರಾ ವಿರುದ್ಧ ಮಾತಾಡ್ಲಿಕ್ಕೆ ಕಾಂಗ್ರೆಸ್, BJP ಮತ್ತೆ ಬೇರೆ ಪಕ್ಷಗಳು ಹೆದರ್ಕೊಳ್ತಾ ಇತ್ತು, ಅಂತಹ ಸಂದರ್ಭದಲ್ಲಿ ಮೊದಲನೆಗೆ ವಿತ್ ರೆಕಾರ್ಡ್ ತಗೊಂಡ್ಬಂದು ಹೇಳಿದಂತಹ ವ್ಯಕ್ತಿ ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ಅರವಿಂದ್ ಕೇಜ್ರಿವಾಲ್, ಇವತ್ತು ದೆಹಲಿ ಚೀಫ್ ಮಿನಿಸ್ಟರ್. ಕಪ್ಪು ಹಣದ ವಿರುದ್ಧ ಅಕೌಂಟ್ ಅಲ್ಲಿ ಮತ್ತೆ ಇವತ್ತು ಪ್ರಶಾಂತ್ ಭೂಷಣ್ ಅವರು ಏನು ಪಿಟಿಷನ್ಸ್ ಫೈಲ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲದಕ್ಕೂ ಕೂಡ ಮೆಟೀರಿಯಲಿಸ್ಟಿಕ್ ಆಗಿ ಅದನ್ನ ರೆಕಾರ್ಡ್ಸ್ ನ ಒದಗಿಸ್ಕೊಟ್ಟವರು ಅರವಿಂದ್ ಕೇಜ್ರಿವಾಲ್ ಅವರು ಮತ್ತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು. ಅದರಲ್ಲಿ ವಿರುದ್ಧ ಒಂದು ಹೋರಾಟ ಹಮ್ಮಿಕೊಂಡು ಇದುವರೆಗೂ ಕೂಡ ಹೋರಾಟದಲ್ಲೇ ಮುಂದೆ ಬರ್ತಾ ಇರೋರು ಆಮ್ ಆದ್ಮಿ ಪಕ್ಷದವರು. ಇವತ್ತು ಆಮ್ ಆದ್ಮಿ ನನಗೆ ಹೇಳ್ತಾ ಇದ್ದಾರೆ ತುಂಬಾ ಒಂದು ನಿಮಿಷ. ನಮಸ್ಕಾರ, ನಾನು ಭೂಪತಿ, ಕಾಂಗ್ರೆಸ್ ವಕ್ತಾರ ಮಾತಾಡ್ತಾ ಇದ್ದೀನಿ. ಅವ್ರನ್ನು ಕೂಡ ಮೂಲೆ ಮಾಡಿದಿರಿ, ಇದನ್ನ ಹೇಳೋದಲ್ಲ ಆಯ್ತಾ? ಕೃಷಿ ಕ್ಷೇತ್ರ ಬಹಳ ಬಿಕ್ಕಟ್ಟಿಲಿದೆ ಈ ದೇಶದಲ್ಲಿ. ತಮ್ಮ ಮಾಹಿತಿಗೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋನವರು 1995ರಿಂದ 2013ರವರೆಗೆ ಕಾಲ್ಮಿಸ್ ಆಯ್ತಾ 13ರವರೆಗೆ ರೈತರು 3 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಂಗಾಗಿ ನಮ್ಮ ಆಗಿನ ಪ್ರಧಾನಮಂತ್ರಿಗಳಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ 72,000 ಕೋಟಿ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಇವರು ಒಂದೇ ₹1 ರೈತರ ಸಾಲವನ್ನ ಮನ್ನಾ ಮಾಡಿಲ್ಲ. ಇವಾಗ ರೈತರ ಪರವಾಗಿದ್ರೆ ರೈತರ ಸಾಲ ಮನ್ನಾ ಮಾಡಿ, ಗೊತ್ತಾಗುತ್ತೆ ನೀವು ರೈತರ ಪರವಾಗಿದ್ದೀರಿ ಅಂತ. ನಾವೇ ಆಧಾರ್ ಕಾರ್ಡ್ ತಂದಿದ್ದು ನಾವೇ ತಗೊಳ್ಳಿ. ಖಂಡಿತವಾಗ್ಲೂ ಜನರ ಮಧ್ಯೆ ಹೋಗಿ ದಯವಿಟ್ಟು ನೀವು ಪಾರ್ಲಿಮೆಂಟ್ ನಡೆಯಕ್ಕೆ ಕೊಡ್ಲಿಲ್ಲ. ಪ್ಲೀಸ್ ಒಂದ್ ನಿಮಿಷ. ಶ್ರೀನಿವಾಸ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೇಗಿದೆ ಮೌರ್ಯ ಸರ್ಕಲ್ ನಲ್ಲಿ ಅಲ್ಲಿನ ಜನಜೀವನ? ಇನ್ನು ಯಾವ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರ, ಸಂಭ್ರಮಿಸ್ತಾ ಇದ್ದಾರ, ಅದ್ರ ಬಗ್ಗೆ ಚಿತ್ರಣ ತೋರಿಸಿ. ದಿವ್ಯಾ, ಏನು ಇವತ್ತು ಕಾಂಗ್ರೆಸ್ ಸೇರಿದಂತೆ ಇನ್ನಿತರ ಕೆಲ ಪಕ್ಷಗಳು ಆಕ್ರೋಶ ದಿವಸವನ್ನು ಆಚರಣೆ ಮಾಡಿ ಕರೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಏನು ಬೆಂಗಳೂರಿನಲ್ಲಿ ಹೇಳಿಕೊಳ್ಳುವಷ್ಟು ಬೆಂಬಲ ವ್ಯಕ್ತವಾಗಿಲ್ಲ ಅಂತ ಹೇಳ್ಬೋದು. ಈಗಾಗಲೇ ಬೆಂಗಳೂರು ಸಹಜ ಸ್ಥಿತಿಯಲ್ಲಿ ಮುಂದುವರೆದಿದೆ. ನಿತ್ಯ ಚಟುವಟಿಕೆಗಳು ಯಾವ ರೀತಿ ಇತ್ತೋ ಆ ರೀತಿಯ ಚಟುವಟಿಕೆಗಳು ಮುಂದುವರೆದಿರುವಂತದ್ದು. ಶಾಲಾ ಕಾಲೇಜುಗಳು ಓಪನ್ ಆಗಿದ್ದಾವೆ, ಮಾರುಕಟ್ಟೆಗಳು ಓಪನ್ ಆಗಿದ್ದಾವೆ, ಬಸ್ಗಳು ಸಂಚಾರ ಮಾಡ್ತಿದ್ದಾವೆ, ಖಾಸಗಿ ಬಸ್ಗಳು ಕೂಡ ಸಂಚಾರ ಮಾಡ್ತಿದ್ದಾವೆ. ಸೊ ಹಾಗಾಗಿ ಏನು ಎಲ್ಲೋ ಒಂದ್ ಕಡೆ ಆತಂಕ ಇತ್ತು, ಬಂದ್ ವಾತಾವರಣ ನಿರ್ಮಾಣ ಆಗುತ್ತೆ, ಬಂದ್ ಆಗುತ್ತೆ ಅನ್ನೋ ಒಂದು ವಾತಾವರಣ ಇತ್ತು.
ಆ ಒಂದು ವಿಷಯಕ್ಕೆ ಒಂದು ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಹೇಳ್ಬೋದು. ಎಂದಿನಂತೆ ಏನು ಕಾರ್ಯಚಟುವಟಿಕೆಗಳು ಪ್ರಾರಂಭವಾಗಿರುವಂತದ್ದು. ಅದರ ಜೊತೆಗೆ ಏನು ಇನ್ನು 10:40 11 ಗಂಟೆ ಹೊತ್ತಿಗೆ ಮೌರ್ಯ ಸರ್ಕಲ್ ನಲ್ಲಿ ಕಾಂಗ್ರೆಸ್ ಕೂಡ ಒಂದು ಆಕ್ರೋಶ ದಿವಸವನ್ನ ಏನು ಪ್ರತಿಭಟನೆಯನ್ನ ಮೌರ್ಯ ಸರ್ಕಲ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಈಗಷ್ಟೇ ನಾಯಕರು ಬರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ವಿಜಯ್ ಭಾಸ್ಕರ್ ಸರ್, ಈಗ ದೊಡ್ಡ ನೋಟ್ ಬ್ಯಾನ್ ಆಗಿದ್ದು ಸರಿನಾ ತಪ್ಪ? ದೊಡ್ಡ ನೋಟ್ ಬ್ಯಾನ್ ಮಾಡಿದ ಕ್ಷಣಕ್ಕೆ ನಾವು ಅದನ್ನ ಬ್ಯಾನ್ ಅನ್ನ ವಿರೋಧ ಮಾಡಿಲ್ಲ. ಬ್ಯಾನ್ ಮಾಡಿದ ಕ್ಷಣಕ್ಕೆ ಕಪ್ಪು ಹಣ ಹೊರಟೋಗುತ್ತೆ ಅನ್ನುವ ಪ್ರಚಾರನ ನಾವು ವಿರೋಧ ಮಾಡ್ತೀವಿ. ಅಂದ್ರೆ ಕಪ್ಪು ಹಣ ಹೊರಟೋಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಕಪ್ಪು ಹಣ ಬರೀ 1000 ರೂಪಾಯಿ ನೋಟ್ ರೂಪದಲ್ಲೇ ಇಲ್ಲ, ಜನ ಅನನುಕೂಲ ಅನುಭವಿಸ್ತಾ ಇರೋದು ಈ ಕಾರಣಕ್ಕಾಗಿ. ಇವತ್ತು 86% ಇದ್ದ ಕರೆನ್ಸಿಯನ್ನ ಏಕಾಏಕಿ ತೆಗೆದುಹಾಕಿ ಅದಕ್ಕೆ ಬದಲಿ ವ್ಯವಸ್ಥೆ ಮಾಡಿದೆ. ಜನ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಅಂದ್ರೆ ಎಲ್ಲೋ ಒಂದು ಅರ್ಧ ಪರ್ಸೆಂಟ್ 1/4% ಒಂದ್ ರೀತಿ ಕಡಿವಾಣ ಆಗುತ್ತೆ ಅನ್ನುವಂತ ಭರವಸೆನೂ ಇಲ್ಲ. ಕಪ್ಪು ಹಣದ ಬೇರೆ 1/4% ಗಾಗಿ ನೀವು 97-98% ಜನರನ್ನ ದೇಶದ ಜನರನ್ನ ಯಾರಿಗೆ ತೊಂದರೆ ಆಗ್ತಾ ಇಲ್ಲ ಅಂದ್ರೆ ಯಾರಿಗೆ ಈಗ ಪ್ಲಾಸ್ಟಿಕ್ ಎಕಾನಮಿಯ ಪ್ಲಾಸ್ಟಿಕ್ ಕರೆನ್ಸಿಯ ಉಪಯೋಗ ಗೊತ್ತಿದೆ ಅವರಿಗೆ ತೊಂದರೆ ಆಗ್ತಾ ಇಲ್ಲ. ಅವ್ರ ಹತ್ರ ಹಣನೂ ಇದೆ, ಅವರು ಕ್ರೆಡಿಟ್ ಕಾರ್ಡ್ಗಳನ್ನ ಡೆಬಿಟ್ ಕಾರ್ಡ್ಗಳ ಮೂಲಕ ನಮ್ಮ ದೇಶದಲ್ಲಿ 80% ಜನ 86% ಜನ ಕ್ಯಾಶ್ ಎಕಾನಮಿಯನ್ನೇ ಅವಲಂಬಿಸಿದ್ದಾರೆ. ಅದನ್ನ ಬಿಟ್ಟು ನಾವು ಅದನ್ನ ಅರ್ಥ ಮಾಡ್ಕೊಳ್ಳದೆ ಖಾತೆ ಓಪನ್ ಮಾಡಿ ಅಂತ ನಮಸ್ತೆ ರವಿಕುಮಾರ್ ಅವರೇ, ತಮ್ಮ ಪ್ರಶ್ನೆ ಏನು ಪ್ಲೀಸ್ ಹೇಳಿ. ನಮಸ್ತೆ ಮೇಡಮ್, ಹೇಳಿ. ನಾವು ಭದ್ರಾವತಿಯಿಂದ ಮಾತಾಡ್ತಾ ಇರೋದು. ಓಕೆ, ಪ್ರಶ್ನೆ ಹೇಳಿ ಸರ್. ಈ ವಿಷಯದ ಬಗ್ಗೆ ಕಾಂಗ್ರೆಸ್ಸಿಗೂ ನಿನ್ನೆ ಮೊನ್ನೆ ಮಳೆ ಹುಟ್ಟಿರೋ ಅಣಬೆ ಆಮ್ ಆದ್ಮಿ ಪಕ್ಷಕ್ಕೂ ಮಾತಾಡಕ್ ಅಷ್ಟೇ ಇಲ್ಲ ಮೇಡಮ್. ಅಂದ್ರೆ ಏನ್ ಹೇಳಕ್ ನಿಮ್ಮ ಪ್ರಶ್ನೆ ಹೇಳಿ. 1997ರಲ್ಲಿ ಸ್ವತಂತ್ರ ಕೊಟ್ಟೋಗಿದ್ದು ಬ್ರಿಟಿಷರು ಭಾರತ ದೇಶಕ್ಕೆ ಕೊಟ್ಟೋಗಿಲ್ಲ, ಕಾಂಗ್ರೆಸ್ ಕೊಟ್ಟೋಗಿದ್ದಾರೆ. ಕಾಂಗ್ರೆಸ್ ಹಾಳು ಮಾಡ್ತಾ ಇರೋದು ಭಾರತ ದೇಶನ. ಅಲ್ಲ, ಈಗ ನೋಟ್ ಬ್ಯಾನ್ ವಿಷಯಕ್ಕೆ ಜೊತೆಗೆ ಆಕ್ರೋಶ ದಿವಸ ಸಂಬಂಧಪಟ್ಟ ಹಾಗೆ ಏನ್ ಹೇಳಿ ಕೊಡ್ತಿದ್ದೀರಿ? ನೋಟ್ ಬ್ಯಾನ್ ವಿಷಯ ಮಾಡಿರೋದು ಒಳ್ಳೇದು ಮೇಡಮ್. ಅಂದ್ರೆ ನಿಮ್ಗೆ ಏನ್ ಲಾಭ ಆಗುತ್ತೆ ಅಂತೀರಿ ನೀವು? ನಮಗೇನ್ ಲಾಭ ಇಲ್ಲ ಮೇಡಮ್. ಉಕ್ಕಿನ ಕಾರ್ಖಾನೆ ಮಾಡಿದವ್ರು ಬಿಜೆಪಿ ಅವರೇನ್ರಿ? ಬಿಜೆಪಿ ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಮಾಡ್ಲಿ, ಯಾರಾದ್ರೂ ಮಾಡ್ಲಿ ಸರ್. ದೇಶದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳು, ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿ ಮಾಡಿದವರು ಕಾಂಗ್ರೆಸ್ ಗೌರ್ಮೆಂಟ್ ಅವರ ಬಿಜೆಪಿ ಗೌರ್ಮೆಂಟ್ ಅವರ? ಕಾಂಗ್ರೆಸ್ ಅವರು ಏನ್ ಮಾಡಿದಿರಾ ಸರ್? ಅದೇ ಯಾರು ಬಿಜೆಪಿ ಗೌರ್ಮೆಂಟ್ ಇದ್ದಿದ್ದು ಹೇಳಿ ಸ್ವಾಮಿ, ಹೇಳಿ. ಆಮ್ ಆದ್ಮಿ ಪಾರ್ಟಿ ಅಸ್ತಿತ್ವ ನಿಮ್ ಪ್ರಶ್ನೆ ಏನು ಕೇಳಿ ಸ್ವಾಮಿ. ಕಾಂಗ್ರೆಸ್ ಅವ್ರು ಮಾತಾಡೋ ಅಷ್ಟೇ ಇಲ್ಲ ಸರ್. ಹೌದೌದು, ನಿಮಗೆ ಮಾತ್ರ ಬಿಜೆಪಿ ಅವರಿಗೆ ಮಾತಾಡಕ್ ಹಾಕಿರೋದು. ಅದಕ್ಕೆ ಮೋದಿ ವಿರುದ್ಧ ಮಾತಾಡಿದ್ರೆ ದೇಶದ್ರೋಹಿಗಳು ಅಂತಾರೆ ಇವರು. ಅದೇ ಹೇಳಿ ನೀವು. ಒಳ್ಳೆ ಕಥೆ ಅಲ್ಲ. ಅವ್ರು ಬಿಜೆಪಿ ಅಂತ ನಾನು ಹೇಳೋದಿಲ್ಲ, ಆದ್ರೆ ಅವ್ರ ಪ್ರಶ್ನೆ ಕೇಳಿ. ನಮ್ಮ ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಹಾಸನದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಮೀರ್ ಇದ್ದಾರೆ. ಸಮೀರ್, ಜನ ಯಾವುದೇ ಪಕ್ಷದ ಪರವಾಗಿ ಮಾತನಾಡ್ತಾ ಇಲ್ಲ, ಏನೀಗ ಹೊಸ ಪರ್ವ ಆರಂಭವಾಗಿದೆ, ಇದರ ಪರವಾಗಿ ನಿಂತು ನಾವು ಸಪೋರ್ಟ್ ಮಾಡ್ತಿದ್ದೀವಿ, ಇದರಿಂದ ನಮ್ಗೊಂದ್ ಸ್ವಲ್ಪ ಪ್ರಾಬ್ಲಮೂ ಆಗ್ತಿದೆ, ಸಹಿಸ್ಕೊಳ್ತೀವಿ ಅನ್ನುವಂಥ ಮಾತುಗಳು ರಾಜ್ಯಾದ್ಯಂತ ಕೇಳಿ ಬರ್ತಾ ಇದೆ. ಹಾಸನದಲ್ಲೂ ಸೇಮ್ ಇದೆಯಾ, ಹೇಗೆ? ಖಂಡಿತ ದಿವ್ಯ ಜ್ಯೋತಿ, ಹಾಸನದಲ್ಲಿ ಈ ಒಂದು ಆಕ್ರೋಶ ದಿವಸಕ್ಕೆ ಯಾವುದೇ ಆಕ್ರೋಶ ವ್ಯಕ್ತವಾಗಿಲ್ಲ. ಎಂದಿನಂತೆ ಜಿಲ್ಲೆಯಾದ್ಯಂತ ಜನಜೀವನ ಸಾಮಾನ್ಯವಾಗಿದೆ, ಶಾಲಾ ಕಾಲೇಜುಗಳು ನಡೀತಾ ಇದ್ದಾವೆ. ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ. ಈಗ ಸಂಬಂಧಪಟ್ಟಂಗೆ ಕೆಲವು ಸಾರ್ವಜನಿಕರು ನಮ್ಮೊಂದಿಗಿದ್ದಾರೆ, ಅವರು ಈ ಸಂಬಂಧ ಏನ್ ಮಾತಾಡ್ತಾರೆ ಅವರನ್ನೇ ಕೇಳೋಣ ಬನ್ನಿ. ಸರ್ ಹೇಳಿ, ಈ ನೋಟ್ ಬ್ಯಾನ್ ವಿಚಾರದಲ್ಲಿ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ನೋಟ್ ಬ್ಯಾನ್ ಆಗಿರೋದು ಏನು ಸಾರ್ವಜನಿಕರಿಗೆ ಅಂತ ಏನು ತೊಂದರೆ ಏನಾಗಿಲ್ಲ. ಏನು ಅಂತಂದ್ರೆ ಚಿಲ್ಲರೆ ಒಂದು ಸಮಸ್ಯೆ ಆಗಿದೆ, ಅದು 500 ಬಿಟ್ಟ ಮೇಲೆ ಏನು ಸಮಸ್ಯೆ ಆಗೋದಿಲ್ಲ. ಸಾಮಾನ್ಯವಾಗಿ ಏನು ಪ್ರಾಬ್ಲಮ್ ಆಗಿಲ್ಲ. ಆಕ್ಚುಲ್ ಆಗಿ ಬಿಜೆಪಿ ಪಕ್ಷದ್ದು ಅಂತಲ್ಲ, ಮೋದಿ ಅವ್ರದ್ದು ಅಂತಲ್ಲ, ಸಾರ್ವಜನಿಕವಾಗಿ ಕಪ್ಪು ಹಣ ಆಚೆ ಬರ್ತಾ ಇದೆ ಅಂತಂದಾಗ ಎಲ್ಲರೂ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಹಂಗಾಗಿ ಯಾವುದೇ ತರ ಬಂದಾಗ್ಲಿ ಇನ್ನೊಂದಾಗ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಜನಗಳು ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಸರ್. ನಾವು ಬ್ಯಾಂಕಿಗೆ ಹೋಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ
ನಾವು ಹೂವು ಮತ್ತೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಕೊಳ್ಳಿ, ಸಾರ್ವಜನಿಕರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ ಸರ್. ಇದಕ್ಕೆ ಓಕೆ ಸರ್, ನೀವೇ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಬಂದ್ ಸಪೋರ್ಟ್ ಮಾಡಿದ್ದೀರಾ ಅಥವಾ ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ ಸರ್, ಇದಕ್ಕೆ ನಾಗರಿಕರಾಗಿ ಯಾರೂ ಸಪೋರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಎಲ್ಲ ಸಾಮಾನ್ಯವಾಗಿ ನಡೀತಾ ಇದೆ, ಎಲ್ಲ ಜನ ಸಂತೋಷವಾಗಿದ್ದಾರೆ, ಇಷ್ಟು ಹೇಳ್ತೀನಿ ಅಷ್ಟೇ. ಓಕೆ ಸರ್, ಇವತ್ತು ಆಕ್ರೋಶ್ ದಿವಸ್ ಅಂತ ಆಚರಣೆ ಮಾಡ್ತಾ ಇದ್ದಾರೆ, ದೇಶ ಬಂದ್ಗೆ ಕರೆ ಕೊಟ್ಟಿದ್ರು. ನಿಮಗೆ ಯಾವ ರೀತಿ ಅನ್ನಿಸ್ತು? ಏನ್ ನಿಮ್ಮ ಅನಿಸಿಕೆ ಏನ್ ಅನಿಸ್ತು? ಏನ್ ನಿಜವಾಗ್ಲೂ ದಿನಚರಿ ಏನ್ ನಡೀತಿತ್ತು ಅದೇ ತರ ದಿನಚರಿ ಇದೆ ಎಲ್ಲ ಕಡೆ, ಯಾವ್ದು ಬದಲಾವಣೆ ಏನಾಗಿಲ್ಲ. ಕೆಲವೊಬ್ರಿಗೆ ಏನಾಗಿದೆ ಅಂದ್ರೆ ಮನೇಲಿ ದುಡ್ಡು ಇಟ್ಕೊಂಡವ್ರಿಗೆ ಅವ್ರಿಗೆ ತೊಂದರೆ ಆಗಿರ್ಬೋದು, ಅವ್ರು ಹೇಳ್ಕೊಳ್ಳೋದಿಲ್ಲ ಪರಿಸ್ಥಿತಿ ಇರ್ಬೋದು, ಅವ್ರು ತಪ್ಪು ಮಾಡಿದ್ದಾರೆ, ಅದು ಸಹಜ, ಅವ್ರಿಗೆ ತೊಂದರೆ ಇರೋದು. ಬೇರೆ ಯಾರಿಗೂ ಇದರಿಂದ ಯಾರೇ ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಆಗಿಲ್ಲ. 2,000 ರೂಪಾಯಿ ನೋಟ್ನ ಸ್ವಲ್ಪ ಸಣ್ಣದಾಗಿ ಚಿಲ್ಡ್ರನ್ಸ್ಗೆ ಹಂಗೆ ಮಾಡಿದ್ರೆ ಸಾರ್ವಜನಿಕರು ಖುಷಿಯಾಗಿರ್ತಾರೆ ಅಷ್ಟೇ. ಬೇರೆ ದೈನಂದಿನ ಚಟುವಟಿಕೆ ನಿತ್ಯ ಜೀವನಕ್ಕಿಂತಲೂ ಚೆನ್ನಾಗೇ ಇದೆ, ಈಗ ಏನ್ ತೊಂದರೆ ಆಗಿಲ್ಲ. ಓಕೆ ದಿವ್ಯಾ, ನೀವು ನೋಡ್ದಂಗೆ ಇವರು ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಒಂದು ನೋಟ್ ಬದಲಾವಣೆಯಿಂದ ಯಾರಿಗೂ ಏನು ತೊಂದರೆ ಆಗಿಲ್ಲ. ಚಿಲ್ಲರೆ ಅಭಾವ ಕೆಲವು ಸಣ್ಣ ಮಟ್ಟದ ಒಂದು ಅಭಾವ ಆಗಿದೆ. ಈ ಸಂಬಂಧಪಟ್ಟಂಗೆ ಇನ್ನೊಂದಷ್ಟು ಜನ ನಮ್ಮೊಂದಿಗೆ ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಬಂದ್ಗೆ ಕರೆಗೆ ನೀವೇನು ಹೇಳ್ತೀರಾ? ಈ ನೋಟ್ ಬದಲಾವಣೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದ್ರ ಬಗ್ಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ಅವರು. ಇಡೀ ದೇಶ ಉದ್ಧಾರ ಕೆಲಸ ಮಾಡಿದ್ದಾರೆ, ನಮಗೆಲ್ಲ ಚೆನ್ನಾಗಿದೆ. ಏನೋ ಬ್ಲಾಕ್ ಮನಿ ತುಂಬಾ ಮೂಟೆಗಟ್ಟಲೆ ಕಟ್ಕೊಂಡ್ರೆ ತೊಂದರೆ ಇರ್ಬೋದು, ಮಾಮೂಲಿ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಿಲ್ಲ. ಮೋದಿ ಒಳ್ಳೆ ಕೆಲಸ ಮಾಡಿ. ಒಟ್ಟಾರೆ ಇದು ಹಾಸನ ಜಿಲ್ಲೆಯ ಜನತೆಯ ಅಭಿಪ್ರಾಯ. ಮೋದಿ ಅವರು ಮಾಡಿದ ಕ್ರಮ ಅತ್ಯುತ್ತಮವಾಗಿದೆ ಅನ್ನುವಂಥದ್ದು. ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಸಮೀರ್ ನಿಮ್ಮೆಲ್ಲ ಮಾಹಿತಿಗೆ. ಅಂದ್ರೆ ನಾವ್ ಇಷ್ಟೊತ್ತು ಮಾತನಾಡಿಸಿದಂತಹ ಅಷ್ಟೂ ಜನಗಳು ಇದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ಆದ್ರೆ ಆಕ್ರೋಶ್ ದಿವಸಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತಿದ್ದಾರೆ. ತಿಳ್ಕೋಬಾರ್ದು, ನಾವು ಯಾವ ರಾಜಕೀಯ ಪಕ್ಷಗಳು ಕೂಡ ಬಂದ್ ಮಾಡ್ತೀವಿ ಅನ್ನೋದನ್ನ ಎಲ್ಲೂ ಹೇಳಿಲ್ಲ. ಆದ್ರೆ ಆಕ್ರೋಶ ದಿವಸ ಮಾಡ್ತೀವಿ ಅಂದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದೀವಿ. ಹೆಂಗೆ ಜನರ ಸಮಸ್ಯೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ನಿಮಿಷ ಸರ್, ನೀವು ಹಾಸನ ಜಿಲ್ಲೆ ಬಗ್ಗೆ ಮಾತಾಡಿದ್ರಿ. ಹಾಸನ ಜಿಲ್ಲೆಯಲ್ಲಿ ನೀವು ಶುಂಠಿ ಮತ್ತೆ ಮೆಕ್ಕೆಜೋಳ ಬೆಳೆದಿರೋ ರೈತರನ್ನ ಕೇಳಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಈ ನೋಟು ನಿಷೇಧದ ತೀರ್ಮಾನದ ಸ್ವಲ್ಪ ದಿನಗಳ ಹಿಂದೆ ನಿಮಗೆ ಶುಂಠಿ ಬೆಲೆ 1,200 ರೂಪಾಯಿ 62 ಕೆಜಿಗೆ 1,200 ರೂಪಾಯಿ. ಅದು ಖರೀದಿ ಮಾಡೋರು ಇಲ್ದೇನೆ ಬೇರು ಒಣಗಿ 900 ರೂಪಾಯಿ ಒಂದು 62 ಕೆಜಿ ಬೆಲೆಯ ಬ್ಯಾಗ್ ಅನ್ನ ಮಾರಿದ್ದಾರೆ. ಇನ್ನು ಮುಸ್ಕಿನ್ ಜೋಳ 1,200 ರೂಪಾಯಿ ಇತ್ತು ಒಂದು ಕ್ವಿಂಟಲ್ಗೆ. ಈ ನೋಟ್ ಬ್ಯಾನ್ ಆದ್ಮೇಲೆ 900 ರೂಪಾಯಿ ಇಳಿದಿದೆ. ಹಾಸನ ರೈತರು ಎಷ್ಟು ಸಮಸ್ಯೆ ಎದುರಿಸ್ತಿದ್ದಾರೆ ಅಂತ ರೈತರು ಕೇಳಿದ್ರೆ ಗೊತ್ತಾಗ್ತಿತ್ತು ನಮ್ಗೆ. ಅಲ್ಲಿ ತಗೊಂಡ್ಬಂದು ಇಲ್ಲಿ ಅದನ್ನ ಬ್ಲಾಕ್ ಮನಿಯಿಂದನೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ, ಇದು ನಿಮ್ಮ ಆರ್ಥಿಕ ನೀತಿ ಅಲ್ಲ. ಇನ್ನೊಂದು ಇಲ್ಲ, ನೀವು ಈಗ ಹೇಳ್ತಾ ಇದ್ರಿ ಕನ್ಸ್ಟ್ರಕ್ಷನ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಎಲ್ಲವೂ ಕೂಡ ಇದು ಅಲ್ಲ, ರಿಯಲ್ ಎಸ್ಟೇಟ್ ಅಲ್ಲಿ ಇರೋದು ಎಲ್ಲವೂ ಕೂಡ ಬ್ಲಾಕ್ ಮನಿ ಅಲ್ಲ. ಆದ್ರೆ ಅಫ್ಕೋರ್ಸ್ ಎಸ್ 90% ಅಲ್ಲಿ 10% ಬ್ಲಾಕ್ ಮನಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದನ್ನ ನಾವು ತಡೆಯೋದಕ್ಕೆ ನಾವು ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಂದ್ರೆ ನಿರ್ದಿಷ್ಟವಾಗಿ ಇಂತಹ ವ್ಯಕ್ತಿ ಹತ್ರ ಇದೆ ಅಂತ ಗೊತ್ತಿದ್ದ ಸಂದರ್ಭದಲ್ಲಿ ನೀವು ಅವ್ರ ಮೇಲೆ ದಾಳಿ ಮಾಡಬೇಕೆ ಹೊರತು ದೇಶಾದ್ಯಂತ ಒಂದೇ ರೀತಿ ಕಾನೂನನ್ನ ಹೇರಿ ನೀವು ಇದು ಮಾಡೋಕೆ ಸಾಧ್ಯ ಇಲ್ಲ. ಒಂದನೇದು. ಎರಡನೇದು, ನೀವು ಇವತ್ತು 50 ದಿನ ಆದ ನಂತರವೂ ಕೂಡ ನಾವು ನೋಡಿ, ಜನಸಾಮಾನ್ಯರಿಗೂ ಮತ್ತು ಒಂದು ಆರ್ಗನೈಸೇಷನ್ ಅಥವಾ ಪೊಲಿಟಿಕಲ್ ಪಾರ್ಟಿಗೆ ಅದೇ ವ್ಯತ್ಯಾಸ ಇರೋದು. ಜನಸಾಮಾನ್ಯರು ಏನೇ ಹೇಳಿದ್ರು ಕೂಡ ಎಸ್ ಒಪ್ಕೊಳ್ತಾರೆ, ನನಗೇನೋ ಒಳ್ಳೇದಾಗಬಹುದು ಅನ್ನೋ ಒಂದು ಆಶಾಭಾವ. ಅಭಿಪ್ರಾಯ ಒಪ್ಪಿದಾರೋ ಸರ್? ನರೇಂದ್ರ ಮೋದಿ ಸಾಹೇಬರು ಏನ್ ಬೇಕಾದ್ರೂ ಹೇಳಿದ್ರು ಒಪ್ಪಲ್ಲ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದ ಅರ್ಥವ್ಯವಸ್ಥೆಯನ್ನ ಸುಧಾರಣೆ ಮಾಡಕ್ ಸಾಧ್ಯ ಆಗಿಲ್ಲ ಅಂತ ನಾವು ಹೇಳೋದಲ್ಲ. ಅರುಣ್ ಜೇಟ್ಲಿ ಫೈನಾನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ ಅಲ್ಲಿ 2015 ಒಪ್ಕೊಂಡಿದ್ದಾರೆ. ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಬ್ಯಾಂಕ್ ಇದೆಯಲ್ಲ, ಇವತ್ತು ದೊಡ್ಡ ಪ್ರಾಜೆಕ್ಟ್ ಗಳಿಗೆ ಬ್ಯಾಂಕ್ ಫೈನಾನ್ಸ್ ಮಾಡಕ್ ಆಗಲಾರದ ಸ್ಥಿತಿಯಲ್ಲಿದೆ. ಅದ ಕಾರಣ 75,000 ಕೋಟಿ ರೂಪಾಯಿಗಳನ್ನ ನಾವು ಬ್ಯಾಂಕಿಗೆ ಪಂಪ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು ಅವರು. ಆ ರೀತಿ 23,000 ಕೋಟಿ ರೂಪಾಯಿಗಳನ್ನ ಬ್ಯಾಂಕಿಗೆ ಈ ವರ್ಷ ಪಂಪ್ ಮಾಡಿದ್ದಾರೆ. ಕಾರಣ ಏನ್ ಗೊತ್ತಾ? ಇವರೇನು ಪಕ್ಕದಲ್ಲಿ ಅದಾನಿ ಅಂಬಾನಿ ನಿಲ್ಸ್ಕೊಂಡಿರ್ತಾರಲ್ಲ. ಮಂಜುನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನು? ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ. ಅಲ್ಲ ಸ್ವಾಮಿ, ಮೋದಿಜಿ ಅವರು ಮಾಡಿರೋದು ಒಳ್ಳೇದು ಕೆಟ್ಟದು ಅಂತ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದಾರೆ ಇವ್ರುಗಳು. ನಾನ್ ಹೇಳೋದು ಏನಂದ್ರೆ, ನಾವು ನಮ್ಗಳ ತೊಂದರೆ ಆಗಿದೆ ಅಂತ ನಾವ್ ಯಾರು ಹೇಳ್ತಾನೆ ಇಲ್ಲ. ಹೋಗಿ ಅವ್ರು ಯಾರೋ ನಮ್ಮ ಗೆಳೆಯರು ಹೇಳಿದ್ರು, ಇಲ್ಲ ನಾವ್ ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಕಾಂಗ್ರೆಸ್ ಅವ್ರ ಹಂಗ್ ಮಾಡಿದೀವಿ ಅಂತಂದ್ರು. ನಿಮ್ ಕೆಲ್ಸನೇ ಅದು ಅಲ್ವನ್ರಿ ಸ್ವಾಮಿ? ನೀವ್ ಮಾಡ್ಬೇಕಾಗಿರೋ ಕೆಲ್ಸನೇ ಅದು, ಅದಕ್ಕೆ ನಿಮ್ಗೆ ಕೊಟ್ಟಿದ್ವಿ. ಈಗ ಅವ್ರ ಕೆಲ್ಸ ಅವ್ರು ಮಾಡ್ತಾ ಇದಾರೆ, ಬಿಡಿ, ಕೆಲ್ಸ ಮಾಡ್ಲಿ. ನಮ್ ದೇಶಕ್ಕೋಸ್ಕರ ನಾವು 1 ವಾರ ಹಚ್ಕೊಂಡೇ ಇರ್ತೀವಿ.
ಆವಾಗ್ಲೇ ಹೇಳಿದ್ರು ಅವ್ರ ಸತ್ರು ಇವ್ರ ಸತ್ರು ಅಂತ. ದೇಶಕ್ಕೋಸ್ಕರ ಒಂದ್ 2 ಜನ ಸತ್ರು, ನಾವೇ ಸುಮ್ನೆ ಇದೀವಿ. ಈಗ ಅವಾಗ್ಲೇ ಇನ್ನೊಂದ್ ಹೇಳಿದ್ರು ಶುಂಠಿ ಬೆಳೆ ಇದಾಗಿದೆ, ಕಮ್ಮಿ ಆಗಿದೆ ಅಂತ. ಅವ್ರು ಯಾರು ಬಂದು ಪ್ರತಿಭಟನೆ ಮಾಡ್ತಾ ಇದಾರ? ನೀವುಗಳು ತಾನೇ ಅರ್ಚಾಡ್ತಾ ಇರೋದಿಲ್ಲಿ. ಒಂದ್ ಚಾನ್ಸ್ ಕೊಟ್ಟು ನೋಡೋಣ ಸ್ವಾಮಿ, ಒಂದ್ ಚಾನ್ಸ್ ಕೊಟ್ಟು ನೋಡೋಣ ಬಿಡಿ. ಈಗ ನಿಮ್ಮ ಹತ್ರ ಏನಾದ್ರು ಜಾಸ್ತಿ ಹಣ ಇದೆಯಾ? ನೀವೇನಾದ್ರು ಕ್ಯೂ ಅಲ್ಲಿ ನಿಂತಿದ್ದೀರಾ? ನಿಂತಿದೆ ಸರ್, ಅಲ್ಲಲ್ಲ ಇಲ್ಲೆಲ್ಲ ಕೂತ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡೋದು ಏನ್ ತಗೊಬಹುದು ಅಂತ ಮಾಡ್ಬೋದಲ್ಲ. ಇದು ಪರಿಹಾರ ಏನು? ಈಗ ಹಿಂಗ ಆಗ್ತಾ ಇದೆ, ಸ್ವಾಮಿ ಹಿಂಗ್ ಬಿಟ್ಟಿರೋದ್ರಿಂದ ಉದ್ದೇಶವನ್ನು ಪ್ರಶ್ನೆ ಮಾಡ್ತಿಲ್ಲ ಸರ್, ಉದ್ದೇಶನ ಪ್ರಶ್ನೆ ಮಾಡ್ತಿಲ್ಲ. ನಾವ್ ಹೇಳ್ತಾ ಇರೋದು ಇದರ ಪರಿಣಾಮ ಏನಿದೆ, ಇದರ ಪರಿಣಾಮ ಮುಂದೆ ಬಹಳ ದೊಡ್ಡ ದುಷ್ಪರಿಣಾಮ ಆಗತ್ತೆ. ಇವರು ಜನಗಳಿಗೆ ಮಂಕಬೂದಿ ಹಚ್ಕೊಂಡು ಹೋಗ್ತಿದ್ದಾರೆ, ಇದು ಸರಿಯಲ್ಲ ಅಂತ. ಪರ್ಮನೆಂಟ್ ಆಗಿ ಜನ ತಪ್ಪು ಕೆಲಸ ಏನಿಲ್ಲ, ನಮ್ಮ ಆಸೆ ಏನಲ್ಲ, ನಮ್ಮ ಪರ್ಮನೆಂಟ್ ಆಗಿ ನಿಮ್ಮ ಆಸೆ ಅದೇ ಇರ್ಬೇಕು. ಸುರೇಶ್ ಬೆಳಗಾವಿಯಿಂದ. ನಮಸ್ತೆ ಸುರೇಶ್. ಹಾ ನಮಸ್ತೆ ಮೇಡಮ್. ಹೇಳಿ ತಮ್ಮ ಪ್ರಶ್ನೆ ಏನು, ಚುಟ್ಕಾಗಿ ಕೇಳಿ. ಇದು ಆಕ್ರೋಶ್ ದಿವಸ ಅಂತ ಹೇಳ್ತಾ ಇದಾರಲ್ಲ ಮೇಡಮ್, ತೋರಿಸ್ತಾ ಇದಾರೆ. ಆಕ್ರೋಶ ಅನ್ನೋದು ಒಂದು ಕನ್ನಡದಲ್ಲಿ ಸರಿಯಾಗಿ ಶುದ್ಧವಾದ ಅರ್ಥ ಹೇಳ್ಕೊಟ್ಬಿಡ್ಲಿ ಸಾಕು ಮೇಡಮ್. ಇವರು ಆಕ್ರೋಶ ಜನ ಸರ್, ಇದೆಲ್ಲ ನೋಟ್ ನಿಷೇಧ ಆದ್ಮೇಲೆ ಆಸ್ಪತ್ರೆಗಳಲ್ಲಿ ಔಷಧಿ ಬಿಲ್ ಕಟ್ಟಕ್ಕಾಗದೆ ಕ್ಯೂನಲ್ಲಿ ನಿಂತು ಅದ್ರ ವಿರುದ್ಧ ಮಾತಾಡ್ತಾ ಇದೀವಿ. ಅದು ಜನಸಾಮಾನ್ಯರು ನಮ್ಗೇನ್ ತೊಂದರೆ ಆಗಿಲ್ಲ ಸರ್, ನಾವು ತೊಂದರೆ ಆಗಿಲ್ಲ ಇಲ್ಲಿ. ಸತ್ತಿರೋ ಕುಟುಂಬಗಳಿಗೆ ತೊಂದರೆ ಆಗಿಲ್ಲ ಅಂತೀರಾ? ಅಲ್ಲ, ನೋಟ್ ಬ್ಯಾನ್ ಆಗಿದ್ಮೇಲೆ ಶುರು ಮಾಡಿದಿರಲ್ಲ, ಅದು ಹೇಳಿದ್ದು. ಇಲ್ಲ ಮಾತಾಡಿ ಸುರೇಶ್. ಅಷ್ಟು ಜನಪರವಾಗಿದ್ರೆ ಪರಿಹಾರ ಕೊಡ್ಬೋದಲ್ಲ ಅವ್ರಿಗೆ. ಏನೇನೋ ಲಿಂಕ್ ಮಾಡ್ಕೊಂಡು ಯಾವುದೋ ಅಂಕಿ ಸಂಖ್ಯೆ ರಾಹುಲ್ ಗಾಂಧಿ ವಿಸಿಟ್ ಮಾಡಿ ನ್ಯಾಚುರಲ್ ಡೆತ್ ಗಳನ್ನ ಸತ್ತೋದ್ರು ಯಜಮಾನ್ರು ಅವರು ನಮ್ಮ ಜಿಲ್ಲೆ ಒಳಗೇನೆ. ಇದೇ ಮಾಧ್ಯಮ ಮಿತ್ರರು ನಮಗೆ ಈ ವರದಿನ ನೀಡಿರೋದು. ಹೌದು, ಹಾಗಾದ್ರೆ ಈ ಮಾಧ್ಯಮ ಮಿತ್ರರು ಹೇಳ್ತಾ ಇರೋದು ಸುಳ್ಳ ಅಥವಾ ನೀವು ಹೇಳ್ತಾ ಇರೋದು ಎರಡನೇದು ಯಾರಾದ್ರೂ ಅನ್ಕೊಂಡಿದಾರ? ಪ್ರಯತ್ನ ಆದ್ರೂ ಮಾಡಿದ್ರ? ಸತ್ರಲ್ಲ, ಹೇಗ್ ಸತ್ರು, ಯಾಕೆ ಸತ್ರು ಅಂತ ಒಂದು ನೀವು ಅದನ್ನ ಅಬ್ಸರ್ವ್ ಮಾಡೋದು ಗೊತ್ತಿಲ್ಲ. ಆರೋಪ ಮಾಡೋರಿಗೆ ನಾವು ಕಡಿಮೆ ಜನ ಪರಿಹಾರ ಕೂಡ ಅಂಕಿ ಸಂಖ್ಯೆಗಳು ಮೇಲೆ ಕೆಳಗೆ ಬರಬಹುದೇನೋ, ಆದ್ರೆ ನೀವು ಆ ಒಂದು ಸೌಜನ್ಯಕ್ಕಾದ್ರೂ ಯಾಕೆ ಸತ್ರು, ಏಕ್ ಸತ್ರು, ಎಟಿಎಂ ಮುಂದೆ, ಬ್ಯಾಂಕ್ ಮುಂದೆ ವಯಸ್ಕರು ವೃದ್ಧರು ನಿಂತ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರೋದನ್ನ ನಾವು ಕೂಡ ವರದಿ ಮಾಡಿದೀವಿ. ಹಂಗಂದ್ರೆ ಮಾಧ್ಯಮಗಳೇ ಹೇಳೋದೆಲ್ಲ ನಿಜ ಅಂತ ಭಾವಿಸೋದಲ್ಲ. ಲೋಕಲ್ ಅಥಾರಿಟಿ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಬ್ಯಾನ್ ವಿಷಯದಲ್ಲಾಗ್ಲಿ ಅಥವಾ ಈ ಆಕ್ರೋಶ ದಿವಸದಲ್ಲಾಗ್ಲಿ ಸಪೋರ್ಟ್ ಅಥವಾ ವಿರೋಧ ಇದೆ ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ. ಬಟ್ ಸತ್ತವರ ಕುಟುಂಬಗಳಿಗೆ ಪರಿಹಾರ ಕೊಡ್ಲಿ ಅನ್ನುವಂತಹ ಸೌಜನ್ಯ ನಮ್ಮೆಲ್ಲರಲ್ಲೂ ಇದೆ. ಅದಾಗ್ಲಿ, ಆ ನಿಟ್ಟಿನಲ್ಲಿ ತಾವುಗಳು ಕರ್ತವ್ಯ ನಿರ್ವಹಿಸ್ತೀರಿ ಅಂತ ನಾವು ಭಾವಿಸ್ತೀವಿ. ಒಟ್ಟಾರೆಯಾಗಿ ಆಕ್ರೋಶ ದಿವಸ್ ಜನರ ಪರವಾಗಿದೆ ಅಂತ ಹೇಳ್ತಾ ಇದ್ರಿ, ಆದ್ರೆ ಜನರು ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಮುಂದಿನ ದಿನಗಳಲ್ಲಿ ಏನೋ ಬದಲಾವಣೆ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಯಾವ ಆರ್ಥಿಕ ನೀತಿನ ಅಳವಡಿಸ್ಕೊಳ್ತಾರೆ? ಇದುವರೆಗೂ 3 ವರ್ಷ ಆದ್ರೂ ಯಾವ ಆರ್ಥಿಕ ನೀತಿ? ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.